ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗೊಂದಾವರ್ತಿ ನಮ್ಮನ್ನು ಶುಕ್ರವಾರ ದಿವಸದಲ್ಲಿ ನಡೆಸಿರುವುದಕ್ಕಾಗಿ ನಮ್ಮ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂತಹ ಹಂಗಿನಲ್ಲಿದ್ದೇವೆ. ನಮ್ಮ ದೇವರು ಒಳ್ಳೆಯವನು, ನಮ್ಮನ್ನು ಆಪತ್ಕಾಲದಲ್ಲಿ ರಕ್ಷಿಸುವಂತ ದೇವರು ಆತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಲೆಲೂಯ. ನಾನು ಹೇಳಿದ ಹಾಗೆ ಈ ದಿನದಲ್ಲಿ ಯವನಸ್ಥನು ಎಂಬಂತ ವಿಷಯದ ಬಗ್ಗೆ ನಾನು ಈ ದಿನದಲ್ಲಿ ದೇವರ ವಾಕ್ಯದ ಸಂದೇಶ ನಾನು ಆರಿಸಿಕೊಂಡ ವೇದ ಭಾಗ ಪ್ರಸಂಗಿಗಳ ಪುಸ್ತಕ 12ನೇ ಅಧ್ಯಾಯ 1ನೇ ವಾಕ್ಯ. ಪ್ರಸಂಗಿಗಳ ಪುಸ್ತಕ 12ನೇ ಅಧ್ಯಾಯ, ವಿಶೇಷವಾಗಿ ಯವನಸ್ಥರಿಗೆ ಬರೆಯಲ್ಪಟ್ಟಿರುವಂತಹ ಒಂದು ವೇದ ಭಾಗ ಇದಾಗಿದೆ. ಬಹಳ ಸುಂದರವಾಗಿರುವಂತಹ ಒಂದು ವಚನ ಇದಾಗಿದೆ. ನಾವು ಅನೇಕ ಸಲ ಓದಿದ್ದೇವೆ, ಆದರೆ ಅರ್ಥ ಗ್ರಹಿಸಿಕೊಂಡಿರಲ್ಲ. ಆದರೆ ಈ ದಿನದಲ್ಲಿ ದೇವರಾತ್ಮನು ಇವತ್ತು ನಮ್ಮ ಮೂಲಕವಾಗಿ, ಅಂದ್ರೆ ದೇವರಾತ್ಮನು ನಮ್ಮಲ್ಲಿ ಇವತ್ತು ತಿಳಿಯಪಡಿಸುವಂತ ಕೆಲವು ವಿಶೇಷವಾದಂತ ಆತ್ಮಿಕ ಅರ್ಥಗಳನ್ನು ನಾವು ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಸಂಗಿಗಳ ಪುಸ್ತಕ 12ನೇ ಅಧ್ಯಾಯ 1ನೇ ವಾಕ್ಯ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಇಲ್ಲಿ ಬಹಳ ಸುಂದರವಾಗಿ ಎಷ್ಟೋ ಸಲ ನಾವು ಓದಿದ್ದೇವೆ. ನಾನು ಸಹ ನನ್ನ ಚಿಕ್ಕ ಪ್ರಾಯದಿಂದಲೂ ಓದ್ತಾ ಬಂದಿದ್ದೇನೆ. ಆದರೆ ಇದರಲ್ಲಿರುವಂತ ಅರ್ಥ ನಾನು ಗ್ರಹಿಸಿಕೊಳ್ಳಿಲ್ಲ, ನನಗೇನು ಅಂತ ಗೊತ್ತಾಗ್ಲಿಲ್ಲ. ದೇವರ ಆತ್ಮನು ನಾನು ಕಳೆದ ದಿವಸಗಳಲ್ಲಿ ಈ ವಾಕ್ಯವನ್ನು ಪದೇ ಪದೇ ಓದುತ್ತಾ, ದೇವರೇ ಇದರ ಅರ್ಥ ಏನು ಕಷ್ಟದ ದಿನಗಳು, ಏನು ಸಂತೋಷವಿಲ್ಲ ದಿನಗಳು ಯಾವುದೆಂಬುದಾಗಿ ನಾನು ಯೋಚಿಸುತ್ತಾ ದೇವರ ವಾಕ್ಯದ ಮೂಲಕವಾಗಿ ನಾನು ಹುಡುಕುತ್ತಾ ಆತನ ಸನ್ನಿಧಿಯಲ್ಲಿ ನಾನು ಇರುವಾಗ ದೇವರು ನನಗೆ ಕೆಲವು ವಿಷಯಗಳನ್ನ ಆತನ ತಿಳಿಯಪಡಿಸಿದ್ದಾನೆ. ಇಲ್ಲಿ ಸಂತೋಷದ ದಿನಗಳು ಅಂದ್ರೆ ಸಂತೋಷವಿಲ್ಲವೆಂದು ಹೇಳುವಂತ ದಿನಗಳು. ಒಬ್ಬ ಮನುಷ್ಯನು ಹುಟ್ಟಿದಾಗ ಮಗುವಾಗಿ, ಬಾಲಕನಾಗಿ, ಅಥವಾ ಏನ್ ಹೇಳ್ತಾರೆ, ಬಾಲಕರು, ಬಾಲಕಿಯರು, ಮತ್ತೆ ಯವನಸ್ಥರು, ಮತ್ತೆ ಮಧ್ಯಮ ವಯಸ್ಸಿನವರು, ಮತ್ತೆ ಏನಾಗ್ತಾರೆ, ಪ್ರಾಯಸ್ಥರು ಆ ಗುಂಪಿಗೆ ಬರ್ತಾರೆ. ಇದು ದೇವರು ಕೊಟ್ಟಿರುವಂತ ಒಂದು ನಿಯಮ, ಜೀವಿತದ ಒಂದು ನಿಯಮ. ಇಲ್ಲಿ ಈ ಸಂತೋಷವಿಲ್ಲವೆಂದು ಹೇಳುವ ದಿನಗಳು ಯಾವುದು? ಇಲ್ಲಿ ನೋಡುವಾಗ 2 ಸಮುವೇಲನ ಪುಸ್ತಕ 19ನೇ ಅಧ್ಯಾಯ 35ರಲ್ಲಿ ನಾವು ಓದ್ತೇವೆ. ಇಲ್ಲಿ ದಾವೀದನ ಬಗ್ಗೆ ನಾವು ಓದ್ತೇವೆ. ದಾವೀದನೊಬ್ಬ ಯೌವನ ಪ್ರಾಯದಲ್ಲಿರುವಂತ ಒಬ್ಬ ದಾವೀದನು, ಆತನು ಅರಸನಾಗಿ ಆತನು ಆಳ್ವಿಕೆ ಮಾಡುವಂತ ಸಮಯದಲ್ಲಿ ಆತನು ತನ್ನ ಜೀವಿತದಲ್ಲಿ ವಿಶೇಷವಾದಂತ ಒಂದು ನಡವಳಿಕೆಯನ್ನು ಆತನು ತನ್ನ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ದ. ಏನಂದ್ರೆ, ಓದಿ ಸಿಸ್ಟರ್, 19ನೇ ಅಧ್ಯಾಯ 35ನೇ ವಾಕ್ಯ. ಗಾಯನ ಮಾಡುವ ಸ್ತ್ರೀ ಪುರುಷರ ಸ್ವರವು ನನಗೆ ಕೇಳಿಸುತ್ತದೋ, ನಾನು ನನ್ನ ಒಡೆಯನಾದ ಅರಸನಿಗೆ ಸುಮ್ಮನೆ ಯಾಕೆ ಭಾರವಾಗಿರಬೇಕು? ಓದಿ. ಹೊಳೆ ದಾಟಿ ಸ್ವಲ್ಪ ದೂರಕ್ಕೆ ನಿನ್ನ ಸಂಗಡ ಬರುತ್ತೇನೆ. ಅರಸನಾದ ನೀನು ನನಗೇಕೆ ಇಂಥ ಉಪಕಾರ ಮಾಡಬೇಕು? ಒಂದು ವಿಶೇಷವಾದ ಒಂದು ಸಂಗತಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಏನಂದ್ರೆ, ಬರ್ಜಿಲೈ ಎಂಬಂತ ಒಬ್ಬ ವ್ಯಕ್ತಿ, ಆತನು ಬಹು ಶ್ರೀಮಂತನು. ಆದರೆ ಅವನ ಏಜ್ ಏನಾಗಿದೆ ಅಂದ್ರೆ 80 ವರ್ಷ ದಾಟಿದೆ. ಎಷ್ಟು ವರ್ಷ ದಾಟಿದೆ? 80 ವರ್ಷ. ಈಗಿನ ದಿವಸಗಳಲ್ಲಿ 50 ವರ್ಷ ದಾಟಿದ್ರೆ ನಾನು ಅಜ್ಜ ಆಗ್ಬಿಟ್ಟೆ ಅಂತ ಹೇಳ್ತಾರೆ. ಅಂದ್ರೆ ಅಜ್ಜಿ ಆಗಿರ್ತಾರೆ, ಮಕ್ಕಳಿಂದ ಮಕ್ಕಳನ್ನು ಪಡೆದಿರ್ತಾರೆ, ಅವರು ಅಜ್ಜಿ ಆಗಿರ್ತಾರೆ. ಆದ್ರೆ ಈಗಿನ ದಿವಸಗಳ ಆಯುಷ್ಯ ನಾವು ನೋಡ್ತಾ ಇದ್ದೇವೆ, ಹೆಚ್ಚು ಕಡಿಮೆ 50ರ ಒಳಗೆ ಜನಗಳು ಈಗಿನ ದಿವಸಗಳ ಯವನಸ್ಥ ಮಕ್ಕಳು ಸಾಯುವುದನ್ನು ನೋಡ್ತಾ ಇದ್ದೇವೆ. ಇಲ್ಲಿ
ಬರ್ಜಿಲೆ ಎಂಬಂತ ಒಬ್ಬ ವ್ಯಕ್ತಿ, ಅವನು ಬಹು ಶ್ರೀಮಂತನಾಗಿದ್ದ. ಅವನು ಒಂದು ಕಾಲದಲ್ಲಿ ಅವನು ಒಬ್ಬ ಐಶ್ವರ್ಯವಂತನಾದ ಈ ಮನುಷ್ಯನ್ ಏನ್ ಮಾಡಿದ ಅಂದ್ರೆ, ದಾವಿದನು ಸಂಕಷ್ಟ ಸಮಯದಲ್ಲಿ ದಾವಿದನಿಗೆ ಸಹಾಯ ಮಾಡಿದಂತ ಒಬ್ಬ ವ್ಯಕ್ತಿಯಾಗಿದ್ದ. ಆ ಪ್ಯಾಸೇಜ್ ಓದ್ತಾ ಬರುವಾಗ ನಮ್ಗೆ ಅರ್ಥ ಆಗ್ತದೆ. ಇಲ್ಲಿ 33ನೇ ವಚನದಲ್ಲಿ ಓದ್ತೇವೆ. ಅಲ್ಲಿ ದಾವಿದನು ಹೇಳ್ತಾನೆ, ಅರಸನು ಬರ್ಜಿಲೈಗೆ, ನನ್ನ ಜೊತೆಯಲ್ಲಿ ಹೊಳೆಯ ಆಚೆಗೆ ಬಾ, ನಾನು ಯೆರೂಸಲೇಮಿನಲ್ಲಿ ನಿನ್ನನ್ನು ಹತ್ತಿರವೇ ಇಟ್ಟುಕೊಂಡು ಸಂರಕ್ಷಿಸುತ್ತೇನೆ ಅಂದನು. ಇಲ್ಲಿ ದಾವಿದನು ಹೇಳ್ತಾ ಇದ್ದಾನೆ, ನೀನ್ 80 ವರ್ಷ ದಾಟಿದಂತ ಒಬ್ಬ ವಯಸ್ಸಾದ ಒಬ್ಬ ಅಜ್ಜನಾಗಿದ್ದೀಯಲ್ಲ, ನಾನು ನಿನ್ನನ್ನು ಸಾಕ್ತೇನೆ, ನೀನ್ ನನ್ನ ಜೊತೆಯಲ್ಲಿ ಬಾ ಎಂಬುದಾಗಿ ಕರೀತಾ ಇದ್ದಾನೆ. ಯಾರು? ಅರಸನು. ಒಬ್ಬ ಸಾಧಾರಣ ಒಬ್ಬ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನು 80 ವರ್ಷ ದಾಟಿದ್ದಾನೆ. ಅವನಿಗೆ ಹೇಳ್ತಾ ಇದ್ದಾನೆ ದಾವಿದನು, ನಾನು ನನ್ನ ಜೊತೆಯಲ್ಲಿ ಇಟ್ಟುಕೊಂಡು ನಾನು ನಿನ್ನನ್ನು ಸಾಕ್ತೇನೆ ಎಂಬುದಾಗಿ. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಸಂತೋಷವಿಲ್ಲದ ದಿವಸಗಳು ಯಾವುದಂದ್ರೆ 80 ವರ್ಷ ದಾಟಿದ್ದು, ಅಥವಾ ವಯಸ್ಸಾದ ಈಗಿನ ದಿವಸಗಳಲ್ಲಿ 50 ವರ್ಷ ದಾಟಿದ್ರೇನೆ ಅಜ್ಜ ಅಜ್ಜಿ. ಅಂತ ಸಮಯವು ಸಂತೋಷವಿಲ್ಲದ ದಿನಗಳು ಎಂಬುದಾಗಿ ಇಲ್ಲಿ ನಾವು ಅದನ್ನು ಪರಿಗ್ರಹಿಸಬಹುದು. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಇಷ್ಟು ವಯಸ್ಸಾದ ನಾನು, ದಾವಿದನು ಕರೀತಿದ್ದಾನೆ, ಬಾ ನಾನು ನಿನ್ನ ಸಾಕ್ತೇನೆ, ಹೊಳೆ ದಾಟಿ ನಾವು ಹೋಗುವ ಅಂತ ಹೇಳಿ, ಅಂದ್ರೆ ಆತನು ವಾಸಿಸುವಂತ ಸ್ಥಳದಲ್ಲಿ ಕರಿತಾ ಇದ್ದಾನೆ, ನನ್ನೊಟ್ಟಿಗೆ ಬಾ, ನಾನು ನಿನ್ನನ್ನು ಸಾಕ್ತೇನೆ ಅಂತ ಹೇಳುವಾಗ ಈ ಬರ್ಜಿಲೆ ಒಂದು ಮಾತು ಹೇಳ್ತಾನೆ. ಏನಂದ್ರೆ, ಆತನು ಸಂತೋಷ ಇಲ್ಲ, ತನ್ನ ಏಜಾದ ಸಮಯ, ಆತನಿಗೆ ಸಹಾಯಕರು ಯಾರಿಲ್ಲದಂಥ ಸಮಯ, ಹಣ ಇದೆ, ಆಸ್ತಿ ಇದೆ, ಎಲ್ಲ ಇದೆ, ಆದರೆ ಆತನು ಮುಪ್ಪಿನ ಪ್ರಾಯದಲ್ಲಿದ್ದಾನೆ. ಮುಪ್ಪು ಎಂಬುದು ಸಂತೋಷವಲ್ಲದಂಥ ದಿವಸ. ಹಲ್ಲೆಲೂಯಾ. ಇಲ್ಲಿ ಅವನು ಹೇಳ್ತಾನೆ 34ನೇ ವಾಕ್ಯದಲ್ಲಿ, ಬರ್ಜಿಲೈ ಹೇಳ್ತಾನೆ, ದಾವಿದನು ಕರೆದಂಥ ಆ ಒಂದು ಕರೆಗೆ ಆತನು ಕೊಡುವಂಥ ಉತ್ತರ ನೋಡಿ ಹೇಗಿದೆ ಅಂತ. ಇಷ್ಟು ವಯಸ್ಸಾದ ನಾನು ಅರಸನ ಸಂಗಡ ಯೆರೂಸಲೇಮಿಗೆ ಬರುವುದು ಹೇಗೆ? ನಡಿಲಿಕ್ಕಾಗುವುದಿಲ್ಲ, ಕಣ್ಣು ಕಾಣುವುದಿಲ್ಲ. ಇಂಥ ಮುದುಕನಾದ ನಾನು ನಿನ್ನ ಸಂಗಡ ಬರುವುದು ಹೇಗೆ? ಸಂತೋಷವಿಲ್ಲ ದಿವಸ ನನಗೆ ಬಂದಿದೆ. ನಾನು ಯೌವನ ಪ್ರಾಯದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ್ದೇನೆ, ಹಣ ಸಂಪಾದನೆ ಮಾಡಿದ್ದೇನೆ, ಅನೇಕರಿಗೆ ಸಹಾಯ ಮಾಡಿದ್ದೇನೆ, ದಾವಿದನಿಗೂ ಕೂಡ ಸಹಾಯ ಮಾಡಿದ್ದೇನೆ. ಇಷ್ಟೆಲ್ಲ ಮಾಡಿದ್ರು ಈಗಿನ ದಿವಸ ಏನಾಗಿದೆ? ನನಗೆ ಸಂತೋಷವಿಲ್ಲದಂಥ ದಿವಸ ನನಗೆ ಬಂದಿದೆ. ನಾನು ಹೇಗೆ ಪ್ರಯಾಣ ಮಾಡಿ ಆ ಹೊಳೆಯನ್ನು ದಾಟಿ ಬರಬೇಕು ಎಂಬುದಾಗಿ ಒಂದು ಪ್ರಶ್ನೆ ಕೇಳ್ತಾನೆ. ಹೇಗೆ ಬರುವುದು ನಾನು? ಹೇಗೆ ಬರುವುದು? ಆಮೇಲೆ 35ನೇ ವಾಕ್ಯದಲ್ಲಿ ಓದ್ತೇವೆ, ಈಗ ನಾನು 80 ವರ್ಷದವನು, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಎಂಬುದಾಗಿ ಗ್ರಹಿಸಿಕೊಳ್ಳಿಕ್ಕೆ ನನಗೇನಿಲ್ಲ, ಅಷ್ಟೊಂದು ಬುದ್ಧಿಭ್ರಮೆ ಇಲ್ಲ. ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಎಂಬುದಾಗಿ ಯೋಚಿಸುವಂತ ಜ್ಞಾನ ಕೂಡ ನನಗಿಲ್ಲದಂತ ಏಜ್ ಆಗಿದೆ. ಆಮೇಲೆ ಹೇಳ್ತಾನೆ, ನಿನ್ನ ಸೇವಕನಾದ ನನಗೆ ಅನ್ನಪಾನಗಳ ರುಚಿ ಕೂಡ ಗೊತ್ತಾಗುವುದಿಲ್ಲ. ಊಟ ಕೊಟ್ಟರು ಕೂಡ, ನಿನ್ನನ್ನು ಎಷ್ಟು ಸುಖವಾಗಿ ಸಾಕಿದ್ರು ನನಗೇನು ಗೊತ್ತಾಗಲ್ಲ. ಅನ್ನ ಅದರದೆಲ್ಲ ಪದಾರ್ಥಗಳ ರುಚಿ ನನಗೆ ಕೊಳ್ಳದೇ ಇರುವಂತ ಪರಿಸ್ಥಿತಿ ನನ್ನದಾಗಿದೆ. ಸಂತೋಷವಿರೋ ದಿವಸ. ಹಾಗಾದ್ರೆ ಪ್ರಸಂಗಿ ಹೇಳುವಂತ ಈ ಸಂತೋಷ ದಿವಸ ಇದೇ ಆಗಿದೆ. ಹಲ್ಲೆಲೂಯಾ. ಪ್ರಸಂಗಿ ಹೇಳ್ತಾ ಇದ್ದಾನೆ, ಸಂತೋಷವಿಲ್ಲವೆಂದು ಹೇಳುವ ದಿನಗಳು ಬರುವುದರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಯಾರು? ಯೌವನದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸು. ಹಲ್ಲೆಲೂಯಾ. ಸಂತೋಷವಿಲ್ಲ ದಿವಸಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಬಂದೇ ಬರುತ್ತದೆ. ಹಲ್ಲೆಲೂಯಾ. ಒಬ್ಬ ಜೀವಂತನಾಗಿ ಲೋಕದಲ್ಲಿರುವಾಗ ಸಂತೋಷವಿಲ್ಲದಂತ ದಿವಸಗಳು ಬಂದೇ ಬರುತ್ತದೆ. ಮುಪ್ಪಿನ ಪ್ರಾಯ ಬಂದೇ ಬರುತ್ತದೆ. ಜೀವಂತವಾಗಿ ನೀವು ವರ್ಷಗಳು ದಾಟುತ್ತಾ ಹೋದರೆ ಮುಪ್ಪಿನ ಪ್ರಾಯ ಖಂಡಿತ ಬಂದೇ ಬರುತ್ತದೆ. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾ ಇದ್ದಾನೆ, ಮತ್ತೆ ಹೇಳ್ತಾನೆ, ಗಾಯನ ಮಾಡುವ ಸ್ತ್ರೀ ಪುರುಷರ ಸ್ವರಗಳು ನನಗೆ ಕೇಳುತ್ತದೋ, ಕಿವಿ ಕೂಡ ಮಂದಾಗಿದೆ, ರುಚಿ ಕೂಡ ಗ್ರಹಿಸ್ಲಿಕ್ಕೆ ಆಗುದಿಲ್ಲ, ನಡಿಲಿಕ್ಕೆ ಆಗುದಿಲ್ಲ, ನನಗೆ ಅಷ್ಟು ದೂರ ಪ್ರಯಾಣ ಮಾಡಿ ಬರಲಿಕ್ಕೆ ಆಗುದಿಲ್ಲ, ಮತ್ತೆ ನಾನು ಇಂಥ ಬಲಹೀನತೆಯಲ್ಲಿದ್ದೇನೆ. ಮತ್ತೆ ಹೇಳ್ತಾನೆ, ನಾನು ನನ್ನ ಒಡೆಯನಾದ ಅರಸನಿಗೆ ಏಕೆ ನಾನು ಭಾರವಾಗಿರಬೇಕು? ಎಂಥ ಪ್ರಶ್ನೆ ನೋಡಿ. ನಾನು ಏಕೆ ಭಾರವಾಗಿರ್ಬೇಕು? ಇಂಥದೇ ಪರಿಸ್ಥಿತಿ ಪ್ರತಿಯೊಬ್ಬ ಮುಪ್ಪಿನ ಪ್ರಾಯದಲ್ಲಿರುವಂಥ ಮನುಷ್ಯನಿಗೆ ಈ ಆಲೋಚನೆಗಳು ಬಂದೇ ಬರುತ್ತದೆ. ಈ ಆಲೋಚನೆಗಳು ಬಂದೇ ಬರುತ್ತದೆ. ಸಂತೋಷವಿಲ್ಲದ ದಿನ. ಹಲ್ಲೆಲೂಯಾ. ಯಾವುದು ಸುಖಕರವಾದ ದಿನ? ಯೌವನ ಪ್ರಾಯ ಸುಖಕರವಾದ ದಿವಸ.
ಸಂತೋಷವಿಲ್ಲದ ದಿವಸ ಯಾವುದು? ಮುಪ್ಪಿನ ಪ್ರಾಯದಲ್ಲಿರುವಂತಹ ಸಮಯ ಸಂತೋಷವಿಲ್ಲದ ದಿವಸ. ಆ ಸಮಯದಲ್ಲಿ ಯವನಸ್ಥರು ಏನ್ ಮಾಡಬೇಕು? ದಾವಿದನ್ ಹೇಳಿದ ಹಾಗೆ, ನೀನು ಮುಪ್ಪ ನೆನೆಸಬೇಡ, ನೀನು ಮುಪ್ಪು ಎಂಬುದಾಗಿ, ನೀನು ವಯಸ್ಸಾಯ್ತು ಎಂಬುದಾಗಿ ಯೋಚಿಸಬೇಡ, ಬಾ ನನ್ನೊಟ್ಟಿಗೆ, ನಾನು ನಿನ್ನನ್ನು ಸಾಕಿ ಸಲಹುತ್ತೇನೆ ಎಂಬುದಾಗಿ ಅಲ್ಲಿ ನಾವು ಹೇಳುವುದನ್ನ ನೋಡ್ತೇವೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದಾವೀದನ ಒಂದು ಒಳ್ಳೆಯ ಗುಣನಡತೆ ಆತನಲ್ಲಿದೆ. ಏನಂದ್ರೆ, ಸಹಾಯ ಮಾಡಿದಂತ ಒಬ್ಬ ವ್ಯಕ್ತಿಗೆ ಒಂದು ಕಾಲದಲ್ಲಿ ದಾವೀದನಿಗೆ ಸಹಾಯ ಮಾಡಿದಂತ ಒಬ್ಬ ವ್ಯಕ್ತಿ ಬರ್ಜಿಲೈ ಉಪಕಾರ ನೆನೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡಲಿಕ್ಕೆ ಆತನು ಮನಸ್ಸುಳ್ಳವನಾಗಿದ್ದಾನೆ. ಒಬ್ಬ ಮನುಷ್ಯನು ಯೌವನ ಪ್ರಾಯದಲ್ಲಿ ಇಂಥ ವಯಸ್ಸಾದಂತ ಪ್ರತಿಯೊಬ್ಬ ಮನುಷ್ಯನನ್ನು ನಾವು ಇದೇ ರೀತಿಯಲ್ಲಿ ನೋಡಿಕೊಳ್ಳಬೇಕಾಗಿರುವಂತದ್ದು ಧರ್ಮ. ಯಾಕಂದ್ರೆ ಇದು ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಪ್ರಸಂಗಿಗಳ ಪುಸ್ತಕ 11ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ. ಓದಿ ಸಿಸ್ಟರ್. ಯವನಸ್ಥನೇ ಪ್ರಾಯದಲ್ಲಿ ಆನಂದಿಸು, ಯೌವನ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ, ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿಬೀಳುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು. ಪ್ರತಿಯೊಬ್ಬ ಯವನಸ್ಥನಿಗೆ ಒಂದು ಸುಮಧುರವಾದಂತೆ ಜ್ಞಾನದ ವಾಕ್ಯ ಇಲ್ಲಿ ಬರೆಯಲ್ಪಟ್ಟಿದೆ. ಯವನಸ್ಥನೇ, ಯೌವನ ಪ್ರಾಯದಲ್ಲಿ ಆನಂದಿಸು. ಆದರೆ ಒಂದು ವಿಷಯ ನೆನಪಿಟ್ಕೋ, ದೇವರು ಎಲ್ಲಾ ವಿಷಯಗಳಲ್ಲಿಯೂ ನ್ಯಾಯ ವಿಚಾರಣೆಗೆ ಗುರಿ ಮಾಡುತ್ತಾನೆಂಬುದಾಗಿ ನೀನು ಮರೆಯಬೇಡ. ಹಾಗಿರುವಾಗ ಈ ವಾಕ್ಯಗಳು ನಮಗೆಲ್ಲ ದೇವರು ಕೊಟ್ಟಿರುವಾಗ ನಾವಿಲ್ಲಿ ಏನ್ ತಿಳ್ಕೊಳ್ಬೇಕಾಗ್ತದಂದ್ರೆ, ದೇವರ ಮಾತುಗಳಿಗೆ ವಿಧೇಯರಾಗಿ ನಾವು ನಡೆಯಬೇಕೆಂಬುದೇ ಬಹಳ ಶ್ರೇಷ್ಠವಾದ ಒಂದು ಬುದ್ಧಿಯ ಮಾತಾಗಿದೆ. ಮಾತ್ರವಲ್ಲ, ಇಲ್ಲಿ ಓದ್ತೇವೆ ನಾವು ನಡತೆಯನ್ನು ಸರಿಪಡಿಸಿಕೊಳ್ಳಬೇಕೆಂಬುದಾಗಿ. ನಡತೆ, ಇವು ಪ್ರತಿಯೊಬ್ಬ ಯವನಸ್ಥ ಮಕ್ಕಳು ದಾವೀದನ ನಡತೆಯನ್ನು ಸರಿಪಡಿಸಿಕೊಂಡ. ದಾವೀದನು ಮುಖ್ಯವಾಗಿ ನಮಗೆ ಸತ್ಯವೇದದಲ್ಲಿ ಹೇಳುವಂತ ಒಬ್ಬ ವ್ಯಕ್ತಿ ಯಾರಂದ್ರೆ ಯೋಸೇಫನ ಚರಿತ್ರೆ ಬಹಳ ವಿಶೇಷವಾದದ್ದು. ಯೋಸೇಫನಿಗೆ ಅಣ್ಣ ತಮ್ಮಂದಿರು ಆತನ ಹಾಗೆ ಮಾಡಿದರು, ಗುಂಡೆಯಲ್ಲಿ ಹಾಕಿದರು, ಅಲ್ಲಿಂದ ಎತ್ತಿ ವರ್ತಕರಿಗೆ ಮಾರಿಬಿಟ್ರು, ಐಗುಪ್ತ ದೇಶಕ್ಕೆ ಹೋದ. ಅಲ್ಲಿ ಆತನು ಎಷ್ಟು ಕಷ್ಟಪಟ್ಟ ಗುಲಾಮನಾಗಿ ಆತನು ಜೀವಿಸಿದರೂ ಕೂಡ ಆತನು ಯಾವ ತಪ್ಪನ್ನು ಮಾಡದೆ ಆತನು ನಂಬಿಗಸ್ತನಾಗಿದ್ದನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಅದೆಲ್ಲವನ್ನು ಓದ್ತಾ ಹೋದ್ರೆ ತುಂಬಾ ಸಮಯ ಆಗ್ತದೆ. ನಾನು ಮುಂದೆ ಸ್ವಲ್ಪ ವಿಷಯಗಳು ಉಂಟು ಮಾತಾಡ್ಲಿಕ್ಕೆ. ಸೊ ಯೋಸೇಫನ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ. ಯೋಸೇಫನಲ್ಲಿರುವಂತ ನಂಬಿಗಸ್ತಿಕೆ, ಆತನಲ್ಲಿರುವಂತ ದೇವರಲ್ಲಿರುವಂತ ಭಯಭಕ್ತಿ, ಇದರ ನಿಮಿತ್ತವಾಗಿ ಆತನು ಏಳಿಗೆ ಹೊಂದಿದ. ಆತನು ಪ್ರಧಾನ ಮಂತ್ರಿಯಾಗಿ ಐಗುಪ್ತ ದೇಶದಲ್ಲಿ ಆಹಾರ ಮಂತ್ರಿಯಾಗಿ ಆತನು ಮುಂದಿನ ದಿವಸಗಳಲ್ಲಿ ಆತನು ಏಳಿಗೆ ಹೊಂದಿ ಬರಗಾಲದಲ್ಲಿ ತನ್ನ ಅಣ್ಣಂದಿರನ್ನು, ತನ್ನ ತಂದೆಯನ್ನು ಆತನು ಪೋಷಿಸಿದ ನಾವು ನೋಡ್ತೇವೆ. ಪ್ರಿಯರೇ, ಇಷ್ಟೇ ಕಾರಣ ಏನಂದ್ರೆ ಆತನು ದೇವರಿಗೆ ವಿಧೇಯನಾಗಿದ್ದನು, ನಂಬಿಗಸ್ತನಾಗಿದ್ದನು. ಇಲ್ಲಿ ನಂಬಿಗಸ್ತಿಕೆ, ವಿಧೇಯತೆ ಅಂತ ಹೇಳುವಾಗ ಅವರ ನಡತೆಗಳ ಬಗ್ಗೆ ನಾವು ನೋಡ್ತೇವೆ. ನಡತೆಗಳನ್ನು ನಾವು ಏನ್ ಮಾಡ್ಬೇಕು? ಸರಿಪಡಿಸ್ಕೊಳ್ಬೇಕು. ಇಲ್ಲಿ ಒಂದು ವಾಕ್ಯ ಓದಿಕೊಳ್ಳೋಣ. ನಮ್ಗೆಲ್ಲರಿಗೂ ಬಹಳ ಚಿರಪರಿಚಿತ ಇರುವಂತಹ ಒಂದು ವಾಕ್ಯ, 119ನೇ ಕೀರ್ತನೆ 9ನೇ ವಾಕ್ಯ. ಈ ನಡತೆಯನ್ನು ಸರಿಪಡಿಸಿಕೊಳ್ಳುವುದು ಹೇಗೆ? ಪ್ರತಿಯೊಬ್ಬ ಮನುಷ್ಯನು ತನ್ನ ನಡತೆ ಅಂದ್ರೆ ಹುಟ್ಟುವಾಗಲೇ ಪಾಪಿಯಾಗಿ ಹುಟ್ಟಿರುವಂತ ಒಬ್ಬ ಮನುಷ್ಯನು ಯೌವನ ಪ್ರಾಯಕ್ಕೆ ಬರುವಾಗ ಲೋಕದ ಎಲ್ಲ ಆಶೆ ಪಾಶೆಗಳಿಗೆ ಆತನು ಬಲಿಯಾಗಿ ತನ್ನ ಜೀವಿತವನ್ನು ಹಾಳು ಮಾಡಿಕೊಳ್ಳುವಂತ ಈ ದಿವಸಗಳಲ್ಲಿ ಒಬ್ಬ ಯೌವನಸ್ಥ ಮಗನು ಯಾವ ರೀತಿಯಲ್ಲಿ ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಬೇಕು, ಯಾವ ರೀತಿಯಲ್ಲಿ ಯೋಸೇಫನಂತೆ, ದಾವೀದನಂತೆ, ಸೊಲೊಮೋನನಂತೆ ಯಾವ ರೀತಿಯಲ್ಲಿ ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಬೇಕೆಂಬುದಾಗಿ ಇಲ್ಲಿ ಹೇಳುವಂತ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಓದಿ ಸಿಸ್ಟರ್. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ಬಹಳ ಸುಂದರವಾಗಿದೆ. ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಾವು ಪಾಪಿಗಳು, ಹುಟ್ಟುವಾಗಲೇ ಪಾಪ ಕರ್ಮದಲ್ಲಿ ಹುಟ್ಟಿದವರು, ನಾವು ಮನುಷ್ಯರು, ಕ್ಷಣ ಕ್ಷಣಕ್ಕೂ ಬಿದ್ದು ಹೋಗುವವರು, ಲೋಕದ ವ್ಯವಹಾರಗಳಲ್ಲಿ ಲೋಕದ ಆಶೆ ಪಾಶೆಗಳು ಬಿದ್ದು ಹೋಗುವವರು. ಹಾಗಿರುವಾಗ ಪ್ರತಿಯೊಬ್ಬ ಯೌವನಸ್ಥರಾಗಿರಲಿ, ಮುಪ್ಪಿನ ಪ್ರಾಯದಲ್ಲವರಾಗಿರಲಿ, ಬಾಲಕರಾಗಿರಲಿ, ಯಾರೇ ಆಗಿರಲಿ, ಅವರಿಗೆ ದೇವರ ವಾಕ್ಯ ಹೇಳುವಂತ ಒಂದು ಮಾತೇನೆಂದರೆ, ವಿಶೇಷವಾಗಿ ಯೌವನಸ್ಥರಿಗೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ಆತನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ.
ಹಲ್ಲೆಲೂಯಾ. ಆತನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಇವತ್ತು ಎಷ್ಟೋ ಜನರು ದೇವರ ವಾಕ್ಯವನ್ನು ಓದ್ತಾರೆ. ನಾನು ಓದ್ತೇನೆ, ಇಡೀ ಪುಸ್ತಕ, ಇಡೀ ಬೈಬಲ್ ಅನ್ನು 10 ಸಲ ಓದಿದ್ದೇನೆ, 2 ಸಲ ಓದಿದ್ದೇನೆ, 1 ಸಲ ಓದಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಆದ್ರೆ ಅವ್ರ ಗುಣನಡತೆಗಳು ದೇವರ ವಾಕ್ಯಕ್ಕೆ ವಿಧೇಯರಾಗಿರುವುದಿಲ್ಲ. ಬರೀ ಓದಿದ್ರೆ ಸಾಕಾಗುವುದಿಲ್ಲ, ಆ ವಾಕ್ಯಕ್ಕೆ ವಿಧೇಯರಾಗಬೇಕು. ಹಲ್ಲೆಲೂಯಾ. ನಮ್ಮ ನಡತೆಯನ್ನು ಶುದ್ಧ ಮಾಡಿಕೊಳ್ಳಬೇಕಾದರೆ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು. ಯಾರು ಕೂಡ ಯಾವ ವೇದಗಳು ನಿಮ್ಮ ನಡತೆ ಹೀಗಿರಬೇಕು, ಈ ರೀತಿ ಇರಬೇಕು ಎಂಬುದು ಯಾವ ವೇದಗಳು ನಮಗೆ ತಿಳಿಸುವುದಿಲ್ಲ. ತಿಳಿಸುವಂತ ವೇದ ಯಾವುದಾದ್ರೂ ಒಂದಿದ್ರೆ ಅದು ಸತ್ಯ ವೇದ ಮಾತ್ರ. ಹಲ್ಲೆಲೂಯಾ. ಎಚ್ಚರಿಕೆಯ ಮಾತು ಹೇಳುವಂತ ವೇದ ಇದ್ರೆ ಅದು ಸತ್ಯ ವೇದ ಮಾತ್ರ. ಪರಲೋಕಕ್ಕೆ ಮಾರ್ಗವಾಗಿರುವಂತ ಆ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಪರಿಶುದ್ಧ ಜೀವಿತವನ್ನು ಸಾಗಿಸಿದನೋ ಆತನೇ ನಮಗೆ ಉದಾಹರಣೆ. ಆತನು ಮುಪ್ಪಿನ ಪ್ರಾಯದಲ್ಲಿ ಸಾಯಲಿಲ್ಲ ಯೇಸು ಸ್ವಾಮಿ. ಹಲ್ಲೆಲೂಯಾ. 33.5 ವರ್ಷಗಳು ಮಾತ್ರ ಆತನ ಲೋಕದಲ್ಲಿ ಇದ್ದನು ಪ್ರಿಯರೇ. 33.5 ವರ್ಷಗಳು ಯೌವನ ಪ್ರಾಯದಲ್ಲಿ ಆತನು ಮಾಡಿದಂಥ ಸಾಧನೆಗಳು, ಆತನು ಮಾಡಿದಂಥ ತ್ಯಾಗ ಜೀವಿತ, ಆತನು ತೋರಿಸಿದಂಥ ಪ್ರೀತಿ ಎಲ್ಲವೂ ಕೂಡ ಆತನು ಮಾತ್ರ ವಿಧೇಯನಾಗಿದ್ದಾನೆ, ಆತನು ಮಾತ್ರ ಮಾದರಿಯಾಗಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಓದ್ತೇವೆ ನಾವು, ಒಬ್ಬ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧ ಮಾಡಿಕೊಳ್ಳುವುದು ಯಾವುದರಿಂದ? ಆತನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಇವತ್ತು ಯೌವನಸ್ಥರು ವಾಕ್ಯಗಳನ್ನು ಓದಬೇಕು, ಓದಿ ಗ್ರಹಿಸಿಕೊಳ್ಬೇಕು, ಅದರಂತೆ ನಡಿಬೇಕು. ಹಲ್ಲೆಲೂಯಾ. ಇಲ್ಲಿ ಓದ್ತೇವೆ, ಸಂತೋಷ ದಿನಗಳು ಬರುತ್ತದೆ. ಹಾಗಾದ್ರೆ ನಾವೀಗ ಕಷ್ಟದ ದಿನಗಳಂದ್ರೆ ಏನು? ಪ್ರಸಂಗಿಗಳಲ್ಲಿ ಈಗ ತಾನೇ ಓದಿದ್ದೇವೆ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕಷ್ಟದ ದಿನಗಳಂದ್ರೆ ಯಾವುದು, ಸಂತೋಷ ದಿನ ಯಾವುದು ಎಂಬುದಾಗಿ ಹೇಳಿದೆ, ಹೌದಲ್ವಾ? ಸಂತೋಷದ ದಿನ ಯಾವುದು ಇಲ್ಲ ಎಂಬುದಾಗಿ ಹೇಳಿದೆ. ಮುಪ್ಪಿನ ಪ್ರಾಯ, ನಮಗೆ ಸಂತೋಷವಿಲ್ಲವೆಂದು ಹೇಳುವ ದಿವಸ ಮುಪ್ಪಿನ ಪ್ರಾಯವಾಗಿದೆ. ಕಷ್ಟದ ದಿನಗಳಂದ್ರೆ ಯಾವುದು? ಕಷ್ಟದ ದಿನಗಳು ಪ್ರತಿಯೊಬ್ಬ ಯೌವನಸ್ಥನು ಈಗಿನ ದಿವಸಗಳಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ನಿರುದ್ಯೋಗ ಸಮಸ್ಯೆ ಲೋಕದಲ್ಲಿದೆ, ರೋಗಗಳಿಂದ ಕಷ್ಟಪಡ್ತಾರೆ, ತಂದೆ ತಾಯಿಗಳನ್ನು ಸಾಕಬೇಕು, ಬಡತನ, ನಾನಾ ವಿಧವಾದಂಥ ಕಷ್ಟಗಳು. ಇನ್ನು ಮದುವೆ ಆಗದೆ ಅನೇಕರು ಲವ್ ಕೇಸಲ್ಲಿ ಬಿದ್ದು ಅವರು ಆತ್ಮಹತ್ಯೆ ಮಾಡಿಕೊಳ್ಳೋರಾಗಿದ್ದಾರೆ. ಇನ್ನು ಅನೇಕರು ತಮ್ಮ ಜೀವಿತವನ್ನು ಕುಡುಕತನಕ್ಕೆ ಒಪ್ಪಿಸಿಕೊಟ್ಟು ಅವರ ಜೀವಿತವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಬೇಡವಾದ ಚಟಗಳಿಗೆ ಅವರು ತಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ತಮ್ಮ ಜೀವಿತವನ್ನು ತಾವೇ ಕಷ್ಟಕ್ಕೆ ಒಳಪಡಿಸಿಕೊಳ್ಳೋರಾಗಿದ್ದಾರೆ. ಇಂಥ ಸಮಯದಲ್ಲಿ ಇಲ್ಲಿ ವಾಕ್ಯ ಹೇಳ್ತದೆ, ಕಷ್ಟದ ದಿನಗಳು ನಿನ್ನ ಜೀವಿತದಲ್ಲಿ ಬರುವುದುಂಟು ಪ್ರಿಯರೇ. ಆದ ಕಾರಣ ಇಲ್ಲಿ ಹೇಳುವಂತ ವಿಷಯ ಏನಂದ್ರೆ, ಕಷ್ಟದ ದಿನಗಳು ಅದು ಬರುವುದಕ್ಕಿಂತ ಮುಂಚಿತವಾಗಿ ನೀನು ನಿನ್ನ ಸೃಷ್ಟಿ ಕರ್ತನನ್ನು ಸ್ಮರಿಸು. ನಿನ್ನನ್ನು ಚಂದವಾಗಿ ರೂಪವನ್ನು ಕೊಟ್ಟು, ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲವನ್ನು ಕೊಟ್ಟು ರೂಪಿಸಿದಂತ ನಿನ್ನ ಸೃಷ್ಟಿಕರ್ತನನ್ನು ನೀನು ಸ್ಮರಿಸು. ಎಲ್ಲಿ? ಯಾವಾಗ? ಯೌವನಸ್ಥನಿರುವಾಗ, ಯೌವನದಲ್ಲೇ ಸ್ಮರಿಸು. ನೀನು ಸ್ಮರಿಸದಿದ್ರೆ ನಾನಾ ಕಷ್ಟಗಳಿಗೆ ಒಳಗಾಗ್ತೀಯ. ನೀನು ಸ್ಮರಿಸದಿದ್ರೆ ಮುಪ್ಪಿನ ಪ್ರಾಯದಲ್ಲಿ ನೀನು ಕಂಗಾಲಾಗ್ತೀಯ. ಮಾತ್ರವಲ್ಲ, ನೀನು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗ್ತದೆ. ಸ್ಮರಿಸು, ಸೃಷ್ಟಿಕರ್ತನನ್ನು ಸ್ಮರಿಸು. ಹಲ್ಲೆಲೂಯಾ. ಮಾತ್ರವಲ್ಲ, ಯೌವನ ಪ್ರಾಯದಲ್ಲಿ ದೇವರ ವಾಕ್ಯವನ್ನು ಗಮನಿಸಿ ನಡೆ, ನಿನ್ನನ್ನು ಶುದ್ಧ ಮಾಡಿಕೊ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಜ್ಞಾನೋಕ್ತಿಯಾದ ಒಬ್ಬ ಸೊಲೊಮೋನ್ ಹೇಳ್ತಾ ಇದ್ದಾನೆ, 16ನೇ ಅಧ್ಯಾಯ ಜ್ಞಾನೋಕ್ತಿಗಳು 16-17, ಸತ್ಯವಂತನ ರಾಜಮಾರ್ಗ ಹಾನಿಗೆ ದೂರ. ಒಬ್ಬ ಸತ್ಯವಂತನಾಗಿ ಜೀವಿಸುವಂತ ಒಬ್ಬ ವ್ಯಕ್ತಿ, ಸತ್ಯವಂತನಾಗಿ ಜೀವಿಸುವಂತ ಒಬ್ಬ ವ್ಯಕ್ತಿ, ಅವನ ಮಾರ್ಗ ಹೇಗಿದೆ? ಹಾನಿಗೆ ದೂರ. ಯಾವ ಕಷ್ಟವನ್ನು ಆತನು ಎದುರಿಸಲು ಆತನು ಧೈರ್ಯಗೊಳ್ತಾನೆ. ಯಾವ ಕಷ್ಟ ಬಂದರೂ ಆತನು ಎದುರಿಸ್ತಾನೆ. ಹಲ್ಲೆಲೂಯಾ. ಸತ್ಯವಂತರಾಗಿ ಜೀವಿಸ್ರಿ, ದೇವರ ವಾಕ್ಯವನ್ನು ಗಮನಿಸಿ ನಡೆಯಿರಿ. ಇದು ಯೌವನಸ್ಥರಿಗೆ ವಿಶೇಷವಾಗಿ ನಾನು ಮಾತನಾಡ್ತಾ ಇದ್ದೇನೆ ಪ್ರಿಯರೇ. ಹಲ್ಲೆಲೂಯಾ. ಮಾತ್ರವಲ್ಲ, ಓದ್ತೇವೆ, ಕಷ್ಟದ ದಿನಗಳು ಮುಂದೆ ಬರಲಿಕ್ಕಿದೆ. ನಾವು ಹುಟ್ಟಿದಾಗಲೇ ಸಂತೋಷವಾಗಿರ್ತೇವೆ, ತಂದೆ ತಾಯಿಗಳ ಮಡಿಲಲ್ಲಿ ಬೆಳೀತಾ ಇರ್ತೇವೆ, ನಮಗೆ ಏನು ಕಷ್ಟ ಇರುವುದಿಲ್ಲ. ಯೌವನ ಪ್ರಾಯಕ್ಕೆ ಬರುವಾಗ ಕಷ್ಟಗಳು ಒಂದಾದ್ಮೇಲೆ ಒಂದು ಬರುವಂತ ಸಮಯದಲ್ಲಿ ನಾವು ಅದನ್ನು ಎದುರಿಸಬೇಕಾದ್ರೆ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಹಲ್ಲೆಲೂಯಾ. ಸ್ಮರಿಸಿದ್ರೆ ಮಾತ್ರ ರಾಜಮಾರ್ಗ ಏನಾಗ್ತದೆ? ಅದು ಹಾನಿಗೆ ದೂರವಾಗ್ತದೆ. ಯೌವನಸ್ಥನು ತನ್ನ ನಡತೆಯನ್ನು ಸರಿಪಡಿಸಿಕೊಂಡು ಜೀವಿಸುವುದಾದರೆ ಅವನ ಮಾರ್ಗ ಹಾನಿಗೆ ದೂರ, ಹಾನಿಗೆ ದೂರ, ಕಷ್ಟಗಳಿಗೆ ದೂರ, ಸಂಕಷ್ಟಗಳಿಗೆ ದೂರ.
ಆಗುವಂಥ ಚಾನ್ಸ್ ದೇವರು ಕೊಡುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಮಾತ್ರವಲ್ಲ, ಓದಿ ಸಿಸ್ಟರ್. ಸತ್ಯವಂತನ ರಾಜಮಾರ್ಗ ಹಾನಿಗೆ ದೂರ, ತನ್ನ ನಡತೆಯನ್ನು ಗಮನಿಸುವವನು ತನ್ನ ಆತ್ಮವನ್ನು ಕಾಯುವನು. ನೋಡಿ ಎಷ್ಟು ಸುಂದರವಾಗಿ, ತನ್ನ ನಡತೆಯನ್ನು ತಾನು ಗಮನಿಸಬೇಕು, ಬೇರೆಯವರೆಲ್ಲ ಗಮನಿಸಬೇಕಾಗಿರೋದು, ಬೇರೆಯವರಿಂದ ಬುದ್ಧಿ ಮಾತು ಹೇಳಿಸಿಕೊಳ್ಳುವುದಲ್ಲ. ತನ್ನ ಆತ್ಮವನ್ನು ತಾನು ಕಾಯುವವನು ತನ್ನ ನಡತೆಯನ್ನು ತಾನು ಗಮನಿಸಬೇಕು. ನಾನು ಹೀಗಿದ್ರೆ ಹೇಗೆ, ಹೀಗೆ ಮಾತಾಡಿದ್ರೆ ಹೇಗೆ, ಈ ದಾರಿಲಿ ಹೋದ್ರೆ ಹೇಗೆ, ಈ ರೀತಿ ನಾನು ವಿದ್ಯಾಭ್ಯಾಸ ಕಲಿತ್ರೆ ಯಾವ ದಾರಿಗೆ ಹೋಗ್ಬೋದು. ಹಲ್ಲೆಲೂಯ. ನಮಗೆ ಜ್ಞಾನವನ್ನು ಕೊಡುವಂಥವನು ದೇವರ ವಾಕ್ಯವಾಗಿದೆ, ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಆದ ಕಾರಣ ಎಚ್ಚರಿಕೆ ಉಳ್ಳವರಾಗಿರಬೇಕು. ಇಲ್ಲಿ ಓದ್ತೇವೆ, ತನ್ನ ನಡತೆಯನ್ನು ಗಮನಿಸುವವನು ತನ್ನ ಆತ್ಮವನ್ನು ಕಾಯುವವನು. ಎಚ್ಚರಿಕೆ. ಯೌವನಸ್ಥರು ವಿಶೇಷವಾಗಿ ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ಮಾತಿನಲ್ಲಿ, ನೋಟದಲ್ಲಿ, ಹೋಗುವ ಸ್ಥಳಗಳಲ್ಲಿ, ಅವರು ಇರುವಂಥ ಮನೆಗಳಲ್ಲಿ ಅಥವಾ ಅವರಿರುವಂಥ ಸ್ಥಳಗಳಲ್ಲಿ ಅವರು ದೇವರಿಗೆ ವಿಧೇಯರಾಗಿಯೂ ದೇವರು ಕೊಡುವಂಥ ಆಲೋಚನೆ ಮೇರೆಗೆ ಅವ್ರು ನಡಿಬೇಕು. ಹಲ್ಲೆಲೂಯಾ. ನನಗೆ ಯೌವನ ಪ್ರಾಯದಲ್ಲಿ ಆ ರೀತಿ ಒಂದು ಮನಸ್ಸಿತ್ತು. ನನಗೆ ಯಾರು ಏನು ಬೆರಳು ಮಾಡಿ ಇವಳು ಇಂಥವಳು ಎಂಬುದಾಗಿ ಹೇಳುವಂಥ ಆ ಮಾತು ನನಗೆ ಕೇಳಿಸ್ಕೊಳ್ಳಿಕ್ಕೆ ನನಗೆ ಇಷ್ಟ ಇರ್ತಿರ್ಲಿಲ್ಲ. ಅವಳು ಹೀಗೆ ಮಾಡಿದ್ಲು, ಅವಳು ಹಾಗೆ ಮಾಡಿದ್ಲು ಎಂಬಂಥ ಒಂದು ಮಾತು ಕೇಳಿಸ್ಕೊಳ್ಳಿಕ್ಕೆ ನನಗೆ ಮನಸ್ಸಿರಲಿಲ್ಲ. ನಾನು ಅದಕ್ಕೆ ಆದಷ್ಟು ಮೌನವಾಗಿರ್ತಿದ್ದೆ. ಯಾವ ಕೆಲಸ ಮಾಡಿದಾದರೂ ನಾನು ತುಂಬ ನಿಧಾನವಾಗಿ ಯೋಚಿಸಿ ಮಾಡ್ತಾ ಇದ್ದೆ. ತಂದೆ ಹೇಳಿದ್ರು ನನಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ತಾಯಿ ಹೇಳಿದ್ರು ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಯಾರು ನನಗೆ ಹೇಳಬಾರ್ದು, ಯಾಕಂದರೆ ನನ್ನ ಹೃದಯಕ್ಕೆ ಬಹಳ ಫೀಲಿಂಗ್ ಆಗ್ತಿತ್ತು ಅವಾಗ. ಅಯ್ಯೋ, ನಾನು ಎಂತ ತಪ್ಪು ಮಾಡಿಬಿಟ್ನಲ್ಲ. ತಪ್ಪಿದರೆ ನಾನು ಸುಮ್ಮನೆ ಇರ್ತಿದ್ದೆ, ತಪ್ಪಿದ್ರೆ ಬಹಳ ನಾನು ಹಿಂದೆ ಮಾತನಾಡದೆ ನಾನು ತುಂಬ ಮೌನವಾಗಿರ್ತಿದ್ದೆ, ದುಃಖಭರಿತಳಾಗಿರ್ತಿದ್ದೆ. ಈಗಲೂ ನನ್ನ ಅಂಥ ಗುಣ ನನ್ನ ಹತ್ರ ಇದೆ, ನಾನು ಹಿಂದೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಹಲ್ಲೆಲೂಯಾ. ಯಾರು ಏನೇ ಹೇಳಿದ್ರು ನನಗೆ ನೋವಾಗ್ತದೆ, ಸಹಿಸ್ಕೊಳ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನಾನು ಮಾಡಬಾರ್ದಿತ್ತಲ್ಲ, ಇಂಥ ಕೆಲಸ ಮಾಡಬಾರ್ದಾಗಿತ್ತಲ್ಲ ಎಂಬುದನ್ನು ನನ್ನನ್ನು ಸರಿಪಡಿಸ್ಕೊಳ್ತೇನೆ ವಿನಃ ಜಗಳಕ್ಕೆ ನಾನು ಹೋಗುವಳಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಓದ್ತೇವೆ, ಸತ್ಯವಂತನ ರಾಜಮಾರ್ಗ ಹಾನಿಗೆ ದೂರ, ತನ್ನ ನಡತೆಯನ್ನು ಗಮನಿಸುವವನು ತನ್ನ ಆತ್ಮವನ್ನು ಕಾಯುವನಾಗಿದ್ದಾನೆ. ಆತ್ಮ ಬಹಳ ಮುಖ್ಯವಾದದ್ದು. ಆತ್ಮವೇ ಪರಲೋಕಕ್ಕೆ ಹೋಗುವಂಥದ್ದು. ನೀವೀ ಲೋಕದಲ್ಲಿ ನಿಮ್ಮ ಆತ್ಮವನ್ನು ಕಾಯಬೇಕಾದರೆ ನಿಮ್ಮ ನಡತೆಯನ್ನು ನೀವು ಕಾಪಾಡಿಕೊಳ್ಬೇಕು, ಗಮನಿಸಬೇಕು. ಹಲ್ಲೆಲೂಯಾ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೌವನಸ್ಥರು ವಿಶೇಷವಾಗಿ ನಾವು ಜೀವಿಸುವಂಥ ಮಾರ್ಗ ಬಹಳ ಇಕ್ಕಟ್ಟಾಗಿದೆ, ಬಹಳ ಕಷ್ಟಕರವಾಗಿದೆ. ಯಾವ ರೀತಿಯಲ್ಲಿ ಜೀವಿಸಿದರೂ ನಮ್ಮನ್ನು ಹೊಗಳೋರು ಯಾರು ಇರೋದಿಲ್ಲ. ನಾವು ಮಾಡುವಂಥ ತಪ್ಪುಗಳನ್ನು ತೋರಿಸೋರಾಗಿರ್ತಾರೆ. ಆದರೆ ಅದಕ್ಕಾಗಿ ದೇವರ ವಾಕ್ಯ ಇದೆಲ್ಲ ಕೊಟ್ಟಿದೆ ನಮಗೆ. ನಮ್ಮ ನಡತೆಯನ್ನು ನಾವು ಸರಿಪಡಿಸ್ಕೊಳ್ಬೇಕು ಪ್ರಿಯರೇ, ನಾವೇ ಸರಿಪಡಿಸ್ಕೊಳ್ಬೇಕು, ಇನ್ನೊಬ್ಬರೆಲ್ಲ ಸರಿಪಡಿಸುವಂಥದ್ದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ನಡತೆ ಎಂಬುದು ಬಹಳ ಮುಖ್ಯವಾದದ್ದು. ಏನು ನಡತೆ? ಫಸ್ಟ್ ಮೊದಲನೇದಾಗಿ ಮಾತು ಕೇಳಬೇಕು. ಒಂದು ವೇಳೆ ನಾವು ಯೌವನ ಪ್ರಾಯದಲ್ಲಿ ಇರ್ತೇವೆ, ನಮಗಿನ್ನು ಯಾವುದೇ ಒಂದು ಸ್ಟ್ಯಾಂಡ್ ಆದಂಥ ಒಂದು ನಮ್ಮ ಜೀವಿತ ಇರುವುದಿಲ್ಲ, ನಾವು ತಂದೆ ತಾಯಿಗಳಿಗೆ ಡಿಪೆಂಡ್ ಆಗಿರ್ತೇವೆ ಅಥವಾ ಗುರು ಹಿರಿಯರಿಗೆ ನಾವು ಡಿಪೆಂಡ್ ಆಗಿರ್ತೇವೆ. ಇಂಥ ಸಮಯದಲ್ಲಿ ನಾವು ಮಾತು ಕೇಳುವಂಥದ್ದು ಬಹಳ ಮುಖ್ಯವಾದದ್ದು. ಮಾತು ಕೇಳಬೇಕು. ಒಂದು ವಾಕ್ಯ ಓದಿಕೊಳ್ಳೋಣ. ಯೆರೆಮೀಯನ ಪುಸ್ತಕ 3ನೇ ಅಧ್ಯಾಯ 25ನೇ ವಾಕ್ಯ. ಯೆರೆಮೀಯ 3:25. ಇಲ್ಲಿ ಅವರಲ್ಲಿ ಪಶ್ಚಾತ್ತಾಪ ಪಡುವಂತ ಒಂದು ಮಾತು ಇಲ್ಲಿ ಬರೆಯಲ್ಪಟ್ಟಿದೆ. ಓದಿ ಸಿಸ್ಟರ್. ನಾವು ತಂದುಕೊಂಡ ಅವಮಾನದಲ್ಲಿ ಬಿದ್ದಿರೋಣ, ನಮ್ಮ ನಾಚಿಕೆಯು ನಮ್ಮನ್ನು ಮುಚ್ಚಿಬಿಡಲಿ. ನಮ್ಮ ದೇವರಾದ ಯೆಹೋವನಿಗೆ ನಾವು ನಮ್ಮ ಪಿತೃಗಳು ನಮ್ಮ ಚಿಕ್ಕತನದಿಂದ ಈಗಿನವರೆಗೂ ಪಾಪ ಮಾಡುತ್ತಾ ಬಂದಿದ್ದೇವಷ್ಟೇ. ನಮ್ಮ ದೇವರಾದ ಯೆಹೋವನ ಮಾತನ್ನು ನಾವು ಕೇಳಲೇ ಇಲ್ಲ ಎಂದು ಮೊರೆ ಇಡುತ್ತಾರೆ. ಇಲ್ಲಿ ಪಶ್ಚಾತ್ತಾಪದ ಮಾತು ಏನಂತೆ? ಇಲ್ಲಿ ಅದೆಲ್ಲ ಹಿಂದಿದಲ್ಲಿ ವಿವರಿಸ್ಲಿಕ್ಕೆ ಹೋಗೋದಿಲ್ಲ. ನಾವು ತಂದುಕೊಂಡ ಅವಮಾನದಲ್ಲಿ ಬಿದ್ದಿರೋಣ ಅಂದರೆ ಹಳೊಡಂಬಡಿಕೆ ಕಾಲದಲ್ಲಿ ಪಿತೃಗಳು ಮಾಡುತ್ತಾ ಬಂದಂಥ ಆ ವಿಗ್ರಹಾರಾಧನೆಯನ್ನು ಮಾಡುತ್ತಾ ಬಂದರು ಮಕ್ಕಳು ಸಹ. ಇದನ್ನು ಅರಿತುಕೊಂಡವರಾದಂಥ ಮಕ್ಕಳು ಹೇಳುವಂಥ ಮಾತಿದು. ಹಲ್ಲೆಲೂಯಾ. ನಾನು ಹೇಳಿದ ಅರ್ಥ ಆಯ್ತಲ್ಲ? ಐಗುಪ್ತ ದೇಶದಿಂದ ಇಸ್ರಾಯೇಲ್ಯರು ಹಾಲು ಜೇನು ಹರಿಯುವಂಥ ಕಾನಾನ್ ದೇಶಕ್ಕೆ
ಅರಣ್ಯದಲ್ಲಿ ನಡೆಸಲ್ಪಡುವಂತಹ ಸಮಯದಲ್ಲಿ ಪಿತೃಗಳು ಅನೇಕ ದೋಷಗಳನ್ನು ತಪ್ಪುಗಳನ್ನು ಮಾಡಿದರು, ಅದರಲ್ಲಿ ಅನೇಕರು ಸತ್ತರು. ಅವರಿಂದ ಹುಟ್ಟಿದಂಥ ಮಕ್ಕಳು ಹೇಳುವಂಥ ಒಂದು ಮಾತು ಇಲ್ಲಿ ಬರೆಯಲ್ಪಟ್ಟಿದೆ. ಏನಂದ್ರೆ, ನೋಡಿ, ನಾವು ತಂದುಕೊಂಡ ಅವಮಾನದಲ್ಲಿ ಬಿದ್ದಿರೋಣ, ನಮ್ಮ ನಾಚಿಕೆಯು ನಮ್ಮನ್ನು ಮುಚ್ಚಿಬಿಡಲಿ. ನಮ್ಮ ದೇವರಾದ ಯೆಹೋವನಿಗೆ ನಾವು ನಮ್ಮ ಪಿತೃಗಳು ನಮ್ಮ ಚಿಕ್ಕತನದಿಂದ ಈಗಿನವರೆಗೆ ಪಾಪ ಮಾಡುತ್ತಾ ಬಂದಿದ್ದೇವಷ್ಟೇ. ನಮ್ಮ ದೇವರಾದ ಯೆಹೋವನ ಮಾತನ್ನು ನಾವು ಕೇಳಲೇ ಇಲ್ಲ. ಮಾತು ಕೇಳಲಿಲ್ಲ. ಅನೇಕರು ನಾಶವಾದರು ಅಡವಿಯಲ್ಲಿ. ಮಾತು ಕೇಳಲಿಲ್ಲ. ಹಾಲು ಜೇನು ಹರಿಯುವಂತಹ ದೇಶಕ್ಕೆ, ಕಾನಾನ್ ದೇಶಕ್ಕೆ ಅವರು ಪಿತೃಗಳು ಯಾರು ನಡೆಸಲ್ಪಡಲಿಲ್ಲ. ಹಲ್ಲೆಲೂಯಾ. ಮಾತು ಕೇಳಲಿಲ್ಲ. ದೇವರ ಮಾತು ಕೇಳಬೇಕು, ಗುರು ಹಿರಿಯರ ಮಾತು ಕೇಳಬೇಕು. ಅವರ ನಾಯಕನು ಯಾರಾಗಿದ್ರು? ಮೋಶೆ ನಾಯಕನಾಗಿದ್ದ. ನಾಯಕನ ಮಾತನ್ನು ಅವರು ಕೇಳಲಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಗುರು ಹಿರಿಯರ ಮಾತನ್ನು ಕೇಳಲಿಲ್ಲ. ಮತ್ತಾರ ಮಾತು ಕೇಳಬೇಕು? ಗುರು ಹಿರಿಯರ ಮಾತು ಕೇಳಬೇಕು, ತಂದೆ ತಾಯಿಗಳ ಮಾತು ಕೇಳಬೇಕು, ನಮ್ಮನ್ನು ಪಾಲನೆ ಮಾಡುವಂಥ ಪೋಷಕರ ಮಾತನ್ನು ಕೇಳಬೇಕು. ಪ್ರಿಯರೇ, ಕೇಳಿದರೆ ಉದ್ಧಾರ ಆಗ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ನಾವಂತೂ ಮಾತು ಕೇಳಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಇದೇ ನಡತೆ ನಾವು ಗಮನಿಸುವಂಥದ್ದು. ನಮ್ಮ ನಡತೆಯನ್ನು ನಾವು ಗಮನಿಸಬೇಕು. ನಾವು ಮಾತು ಕೇಳ್ತಾ ಇದ್ದೇವಾ ಇಲ್ಲವಾ ಅದನ್ನು ನಾವು ಗಮನಿಸಬೇಕು. ಮಾತು ಕೇಳಿದರೆ ಉದ್ಧಾರ ಆಗ್ತಾರೆ, ಮಾತು ಕೇಳ್ತಿದ್ರೆ ನಾಶ ಆಗ್ತಾರೆ ಅಷ್ಟೇ. ಇನ್ನೇನು ಅದು ಹೆಚ್ಚಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ನಡತೆ ಸರಿಪಡಿಸ್ಕೊಳ್ಳೋದು. ಇನ್ನೊಂದಂದರೆ ವಿಧೇಯತೆ ಬಹಳ ಪ್ರಾಮುಖ್ಯವಾದದ್ದು. ಒಂದು ವಾಕ್ಯ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ ಅದರ 6ನೇ ವಾಕ್ಯ. ಜ್ಞಾನೋಕ್ತಿಗಳು 3:6. ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ಹೌದು, ಇಲ್ಲಿ ಬಹಳ ಸುಂದರವಾಗಿ ಬೆಳಪಟ್ಟಿದೆ. ಜ್ಞಾನಿದ ಸಲಮೋನ್ ಹೇಳ್ತಾ ಇದ್ದಾನೆ, ನಿನ್ನ ಎಲ್ಲಾ ನಡವಳಿಯಲ್ಲಿ, ನಿನ್ನ ಜೀವಿತದ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಏನು ಆತನ ಚಿತ್ತ? ಅನೇಕ ಇದೆ ಚಿತ್ತಗಳು. ಪರಿಶುದ್ಧರಾಗಿರಬೇಕು, ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು, ಹೇಳಿದ ಮಾತನ್ನು ಕೇಳಬೇಕು. ಹಲ್ಲೆಲೂಯಾ. ನನ್ನ ವಾಕ್ಯವನ್ನು ಗಮನಿಸಿ ನಡೆ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ನನ್ನನ್ನು ಸ್ಮರಿಸಿ ಎಂಬುದಾಗಿ ಹೇಳ್ತದೆ. ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆಗ ಏನಾಗ್ತದೆ? ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ಏನು ಮಾರ್ಗಗಳು? ನಿನ್ನ ಮಾರ್ಗಗಳು ಅನೇಕ ಇದೆ. ಯೌವನ ಪ್ರಾಯದಲ್ಲಿ ಅನೇಕ ಮಾರ್ಗಗಳಿದೆ. ನಿಮ್ಮ ಜೀವಿತ ಒಂದು ಸ್ಟ್ಯಾಂಡ್ ಆಗಬೇಕು. ನಾನೊಂದು ಉದ್ಯೋಗ ಬೇಕು, ನನಗೆ ಒಂದು ಒಳ್ಳೆ ವಿದ್ಯೆ ಬೇಕು, ನನಗೆ ಒಂದು ಆರೋಗ್ಯ ಬೇಕು. ಮಾತ್ರವಲ್ಲ, ನಾನು ಇಷ್ಟು ಕಷ್ಟದಲ್ಲಿದ್ದೇನೆ, ನನ್ನ ತಂದೆ ತಾಯಿಗಳು ಕಷ್ಟದಲ್ಲಿದ್ದಾರೆ, ಅವರನ್ನು ಸಹಾಯ ಮಾಡಬೇಕೆಂಬಂಥ ಗುಣ ಇರ್ತದೆ. ಸಹಾಯ ಮಾಡಲಾರದಂಥ ಪರಿಸ್ಥಿತಿ ನಮಗಿರ್ತದೆ. ಹಲ್ಲೆಲೂಯಾ. ಆದ ಕಾರಣ ಎಲ್ಲ ವಿಷಯಗಳಲ್ಲಿ ದೇವರ ನಾಮಕ್ಕೆ ನಿನ್ನ ಮಾರ್ಗ ಏನಾಗ್ತದೆ? ಸರಾಗವಾಗ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ವಿಧೇಯನಾಗು, ನಿನ್ನ ಮಾರ್ಗಗಳು ಸರಾಗವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಚಿಂತಿಸುವಂಥ ಅಗತ್ಯ ಇಲ್ಲ ಪ್ರಿಯರೇ, ಚಿಂತಿಸುವಂಥ ಅಗತ್ಯ ಇಲ್ಲ. ನಾವು ನಿಶ್ಚಿಂತರಾಗಿರಬಹುದು ಯಾವಾಗ ದೇವರ ಆಜ್ಞೆಗಳಿಗೆ ವಿಧೇಯರಾಗ್ತೇವೆ. ಆಗ ನಿಮ್ಮ ಮಾರ್ಗಗಳೆಲ್ಲ ಸರಾಗವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಎಫೆಸ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ನಾವು ದೇವರಿಂದ ಕರೆಯಲ್ಪಟ್ಟವರು. ನಾವು ಯಾರು? ದೇವರಿಂದ ಕರೆಯಲ್ಪಟ್ಟವರು. ನಾವು ಈಗ ಕರೆಯಲ್ಪಟ್ಟವರು ಅಂದರೆ ಯಾರು? ಲೋಕದ ಎಲ್ಲ ಜನರು ಕರೆಯಲ್ಪಟ್ಟಿಲ್ಲ ಪ್ರಿಯರೇ. ಕರೆಯಲ್ಪಟ್ಟವರು ಯಾರು? ದೇವರನ್ನು ಆರಾಧಿಸುವಂಥ ಜನರು ಕರೆಯಲ್ಪಟ್ಟವರು. ದೇವರನ್ನು ಆರಾಧಿಸುವಂಥ ಒಬ್ಬ ಯವನಸ್ಥನು, ದೇವರ ಆಲಯದಲ್ಲಿ ಬಂದು ಆರಾಧಿಸುವಂಥ ಒಬ್ಬ ಯವನಸ್ಥನು ದೇವರಿಂದ ಕರೆಯಲ್ಪಟ್ಟವನು. ನೆನಪಲ್ಲಿಟ್ಕೊಳ್ಬೇಕು, ದೇವರನ್ನು ಆರಾಧಿಸುವಂಥ ಒಬ್ಬ ಯವನಸ್ಥನು. ಇಲ್ಲಿ ಯವನಸ್ಥನು ಅಂದರೆ ಬರೀ ಗಂಡು ಹುಡುಗರಿಗೆ ಮಾತ್ರ ಅಲ್ಲ. ಒಬ್ಬ ನಮ್ಮ ಜೊತೆಲಿರುವಂಥ ಒಬ್ಬ ಬ್ರದರ್ ಒಬ್ಬರಿದ್ದರು, ಅವ್ರ ಹೆಸರು ಹೇಳೋದಿಲ್ಲ, ಬಹಳ ವರ್ಷಗಳ ಹಿಂದೆ. ಅವರಿದ್ದಾರೆ ಇಲ್ಲ ಗೊತ್ತಿಲ್ಲ. ನಮ್ಮ ಮನೇಲಿದ್ದರು ಅವರು ಆಗ ತಾನೇ ರಕ್ಷಣೆ ಹೊಂದಿ ದೇವರ ವಾಕ್ಯಗಳನ್ನ ಓದ್ತಾ ಇದ್ರು. ಆಗ ನಮ್ಮ ಮನೆಯವರು ಹೇಳಿದರು, ದೇವರ ವಾಕ್ಯವನ್ನು ಓದಪ್ಪ, ಅರ್ಥ ಆಗ್ತದೆ, ಓದ್ತಾ ಹೋಗು ಅಂತ ಹೇಳಿದರು. ಅವನು ಆಯಿತು ಪಾಸ್ಟರ್, ನಾನು ದಿನಾ ದೇವರ ವಾಕ್ಯ ಓದ್ತೇನೆ. ನಾನು 2 ಸಲ ದೇವರ ವಾಕ್ಯನ ಬೈಬಲ್ ಫುಲ್ ಓದಿ ಮುಗಿಸಿದ್ದೇನೆ. ಹಾಗಿದ್ರೆ ಪಾಸ್ಟರ್ ಕೇಳಿದರು, 2 ಸಾರಿ ಇಡೀ ಬೈಬಲ್ ನೀನು ಓದಿದೆಯಲ್ಲ, ಏನು ಅರ್ಥ ಮಾಡಿಕೊಂಡೆ ಅಂತ ಕೇಳಿದರು. ಪಾಸ್ಟೇ, ನಾನು ನಾಳೆ ಬಂದು ಹೇಳ್ತೀನಿ ಪಾಸ್ಟೇ, ನಾನು ನಾಳೆ ಬಂದು ಹೇಳ್ತೀನಿ ಅಂದರು.
ಸರಿ, ಅದೇ ರೀತಿ ನಾಳೆ ಬಂದರು. ಏನು ಅರ್ಥ ಮಾಡ್ಕೊಂಡೆ ಅಂತ ಪುನಃ ಕೇಳಿದರು ನಮ್ಮನೆಯವರು. ಕೇಳಿದಾಗ ಅವ್ರು ಹೇಳ್ತಾರೆ ಏನಂದರೆ, ಪಾಸ್ಟ್ರೇ, ಇಡೀ ಬೈಬಲ್ 2 ಸಲ ಓದಿದ್ದೀನಲ್ಲ, ಓದಿದಂಥ ಈ ಬೈಬಲಲ್ಲಿ ನಾನು ಒಂದು ಕಂಡುಕೊಂಡೆ. ಏನಂದರೆ, ಹಳೆ ಒಡಂಬಡಿಕೆಯಲ್ಲಿ ಗಂಡಸರು ಮಕ್ಕಳನ್ನ ಹೆರ್ತಾ ಇದ್ರು, ಹೊಸ ಒಡಂಬಡಿಕೆಯಲ್ಲಿ ಹೆಂಗಸರು ಮಕ್ಕಳನ್ನ ಹೆರ್ತಾ ಇದ್ದಾರೆ. ಅರ್ಥ ಆಯ್ತಾ ನಿಮಗೆ? ಯಾರು ಏನು ತೋರಿಸ್ಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಯಾಕೆ ಹೇಳ್ದ ಅವನು? ಅಬ್ರಹಾಮನು ಈಸಾಕನನ್ನು ಪಡೆದನು, ಈಸಾಕನು ಯಾಕೋಬನನ್ನು ಏಸಾವನ್ನು ಪಡೆದು, ಈ ಥರ ಎಲ್ಲ ಉಂಟಲ್ಲ, ಪಡೆದನು ಅಂತ ಇದೆಯಲ್ಲ. ಅವನೇ ಬಂದು ಹೇಳ್ತಾನೆ, ಹಳೆ ಒಡಂಬಡಿಕೆಯಲ್ಲಿ ಗಂಡಸರು ಮಕ್ಕಳನ್ನು ಹೆರ್ತಾ ಇದ್ರು, ಹೊಸ ಒಡಂಬಡಿಕೆಯಲ್ಲಿ ಯಾರು ಹೆರ್ತಾ ಇದ್ದಾರೆ? ಹೆಣ್ಮಕ್ಳು ಹೆರ್ತಾ ಇದ್ದಾರೆ. ಇದೇ ವಿಶೇಷ ಅವನು ಕಂಡು ಹಿಡಿದದ್ದು. ಇಲ್ಲಿ ನಾನು ಯಾಕಿದು ಹೇಳಿದೆ ಅಂದರೆ, ಇಲ್ಲಿ ಯವನಸ್ಥನು ಅಂತ ಹೇಳುವಾಗ ಇಲ್ಲಿ ಯವನಸ್ಥನಿಗೆ ಮಾತ್ರ, ಹುಡುಗರಿಗೆ ಮಾತ್ರ ಬರೆಯಲ್ಪಟ್ಟಿಲ್ಲ, ಇಲ್ಲಿ ಹುಡುಗಿಯರಿಗೂ ಸಹ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಯಾಕೆ ಹಳೆ ಒಡಂಬಡಿಕೆಯಲ್ಲಿ ಹೆತ್ತನು ಯಾಕೆ ಪುಲ್ಲಿಂಗ ಬರೆಯಲ್ಪಟ್ಟಿದೆ? ಸ್ತ್ರೀಯರಿಲ್ಲದೆ ಮಕ್ಕಳು ಹೆರಳಿಕೆ ಸಾಧ್ಯ ಇಲ್ಲ ಅನ್ನೋದು ಚೆನ್ನಾಗಿ ಜನಗಳಿಗೆ ಗೊತ್ತಿದೆ. ಆದ ಕಾರಣ ಸ್ತ್ರೀಯರನ್ನು ಮುಚ್ಚಿ ಹಾಕಿ ಇಲ್ಲಿ ಗಂಡಸರನ್ನು ಮೇಲಕ್ಕೆ ಎತ್ತಿ, ಯಾಕಂದರೆ ಸಭೆಗೆ ಅಥವಾ ಒಬ್ಬ ಕುಟುಂಬಕ್ಕೆ ಶಿರಸ್ಸಾಗಿರುವಂಥವನು ಒಬ್ಬ ಪುರುಷನಾಗಿರುವುದರಿಂದ ಪುರುಷನ ಹೆಸರಲ್ಲಿ ಬರೆಯಲ್ಪಟ್ಟಿದೆ. ಅರ್ಥ ಆಯ್ತಲ್ಲ ನಾ ಹೇಳ್ತಿರೋದು? ಈಗ ಇಲ್ಲಿ ಬರೀ ಯವನಸ್ಥನಿಗೆ ಮಾತ್ರ ಬರೆದಿದೆ, ಯವನಸ್ಥಳಿಗೆ ಎಲ್ಲಿ ಬರೆದಿದೆ ಅಂತ ಕೆಲವರು ಕ್ವಶನ್ ಮಾಡ್ಬೋದು. ಹಲ್ಲೆಲೂಯಾ. ಈ ರೀತಿಯ ಜ್ಞಾನ ನಮಗೆ ಬೇಡ ಪ್ರಿಯರೇ. ನಮಗೆ ಬೇಕಾಗಿರುವಂಥದ್ದು, ಯಾರಿಗೆ ದೇವರ ವಾಕ್ಯ ಬರೆಯಲ್ಪಟ್ಟರು, ಅದು ನನಗೆ, ಅದು ಮುದುಕರಾಗಿರ್ಬೋದು, ಯವನಸ್ಥರಾಗಿರ್ಬೋದು, ಬಾಲಕರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ಯಾರೇ ಆಗಿರ್ಬೋದು, ದೇವರ ವಾಕ್ಯ ಹೇಳುವಾಗ ಬರೀ ಅವನಿಗೆ ಮಾತ್ರ ನಮಗೆ ಹೇಳಲಿಲ್ಲ ಎಂಬುದಾಗಿ ನಾವು ಯೋಚಿಸಿದೆ. ಸ್ತ್ರೀಯರಿಗೂ ಅನ್ವಯಿಸುತ್ತದೆ, ಪುರುಷರಿಗೂ ಅನ್ವಯಿಸ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಇಷ್ಟೇ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಮಾತ್ರ ನಾನು ಹೇಳಿದೆ ಅಷ್ಟೇ ಈ ವಿಷಯವನ್ನು. ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ನಡತೆಯನ್ನು ಸರಿಪಡಿಸಿಕೊಳ್ಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಈಗ ತಾನು ಓದಿದ ಹಾಗೆ ನಾವು ನಮ್ಮ ಜೀವಿತ ಕಾಲದಲ್ಲಿ ನಮ್ಮ ನಡತೆಗಳನ್ನು ಸರಿಪಡಿಸಿಕೊಂಡು ನಾವು ಜೀವಿಸಬೇಕೆಂಬುದೇ ದೇವರು ಇಷ್ಟಪಡುವಂಥದ್ದಾಗಿದೆ. ಮಾತ್ರವಲ್ಲ, ನಾವು ಇಲ್ಲಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದಿದ ಹಾಗೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಹೇಗೆ ನಡ್ಕೊಳ್ಬೇಕು? ಯೋಗ್ಯರಾಗಿ, ಅಯೋಗ್ಯರಾಗಿ ಅಲ್ಲ, ಒಳ್ಳೆಯವರಾಗಿ, ಎಲ್ಲರಿಗೂ ಒಳ್ಳೆಯ ಒಂದು ಗುಣನಡತೆಯನ್ನು ತೋರಿಸುತ್ತಾ ಯೋಗ್ಯರಾಗಿ ನಡೆದುಕೊಳ್ಳ್ರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮಾತ್ರವಲ್ಲ, 17ನೇ ವಾಕ್ಯ ಓದಿ ಸಿಸ್ಟರ್. ಅದರಲ್ಲಿ, ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದು. ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದು. ಯಾರು ಸಭೆಯಲ್ಲಿ ಒಬ್ಬ ಯವನಸ್ಥನು, ಒಬ್ಬ ಯವನಸ್ಥಳು ಯಾರು ಆರಾಧನೆ ಮಾಡ್ತಾರೋ, ಅದು ವೃದ್ಧರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವ್ರು ಎಲ್ಲರಿಗೂ ಹೇಳುವಂಥ ಒಂದು ಮಾತೇನೆಂದರೆ, ಇಲ್ಲಿ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದು. ಹಲ್ಲೆಲೂಯಾ. ಇದು ಸಹ ಒಂದು ದೇವರು ಯವನಸ್ಥರಿಗೆ ಹೇಳುವಂಥ ಒಂದು ಮಾತಾಗಿದೆ ಪ್ರಿಯರೇ. ಅನ್ಯ ಜನರ ಸಹವಾಸ ನಮಗೆ ಬೇಡ. ಅನ್ಯ ಜನರಿಗೆ ಬುದ್ಧಿ ಹೇಳಬೇಕು, ಅವ್ರನ್ನ ರಕ್ಷಣೆ ಬಗ್ಗೆ ತರಿಸ್ಬೇಕು, ಅವರ ಸಹವಾಸ ಬೇಕು. ಆದರೆ ಅವ್ರ ನಡವಳಿಕೆ ನಮಗೆ ಬೇಡ. ಅವರ ಆಚಾರ ಪದ್ಧತಿಗಳು ನಮಗೆ ಬೇಡ. ಅವರ ಆಲೋಚನೆಗಳು ನಮಗೆ ಬೇಡ. ಅವರ ಮಾರ್ಗದರ್ಶನ ನಮಗೆ ಬೇಡ. ಅವರ ಬುದ್ಧಿವಾದ ನಮಗೆ ಬೇಡ. ಇದರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಆದ ಕಾರಣ ನೀವು ನಡಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಈ ಜ್ಞಾನ ಎಲ್ಲಿ ಸಿಗ್ತದೆ? ದೇವರ ವಾಕ್ಯದ ಮೂಲಕವಾಗಿಯೇ ಜ್ಞಾನವು ಸಿಗುವಂಥದ್ದಾಗಿದೆ. ದೇವರ ಸಾನ್ನಿಧ್ಯದಲ್ಲಿ ಬಂದು ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ಮಾತು ಕೇಳುವುದೇ ಜ್ಞಾನವಾಗಿದೆ. ಹಲ್ಲೆಲೂಯಾ. ಇಲ್ಲಿ ಓದ್ತೇವೆ ನಾವು, ನೀವು ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಈ ಜ್ಞಾನ ಎಲ್ಲಿ ಸಿಗ್ತದೆ? ದೇವರ ವಾಕ್ಯದಿಂದ ಸಿಗ್ತದೆ. ದೇವರ ವಾಕ್ಯ ಓದಿದ್ರೆ ನಿಮಗೆ ಅರ್ಥವಾಗುವುದಿಲ್ಲ. ದೇವರ ಆಲಯಕ್ಕೆ ಬಂದು ದೇವ ಸೇವಕರ ಮೂಲಕವಾಗಿ ಅರ್ಥಗರ್ಭಿತವಾಗಿ ವಿವರಿಸುವಾಗ ನಿಮಗೆ ಜ್ಞಾನೋದಯವಾಗ್ತದೆ.
ನೀವು ಜ್ಞಾನವಿಲ್ಲದವರಾಗಿರಬಾರ್ದು, ಜ್ಞಾನವಂತರಾಗಿರ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಪ್ರಿಯ ಯವನಸ್ಥನೇ, ಈ ದಿನಗಳು ಕೆಟ್ಟವುಗಳಾಗಿವೆ, ಎಚ್ಚರಿಸ್ತಾ ಇದ್ದಾನೆ. ಹಲ್ಲೆಲೂಯ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. 17ನೇ ವಾಕ್ಯ ಹೇಳ್ತದೆ, ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತ ಏನೆಂಬುದನ್ನು ವಿಚಾರಿಸಿ ತಿಳ್ಕೊಂಡವರಾಗಿರ್ರಿ. ವಿಚಾರಿಸಿರಿ, ಕರ್ತನ ಚಿತ್ತ ಏನು, ದೇವರ ವಾಕ್ಯ ಏನು ಹೇಳ್ತದೆ, ಬೋಧಕರು ಏನು ಹೇಳ್ತಾರೆ, ಗುರು ಹಿರಿಯರು ಏನು ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ, ವಿಚಾರಿಸ್ರಿ, ತಿಳ್ಕೊಳ್ರಿ, ವಿಧೇಯರಾಗ್ರಿ, ಗುಣನಡತೆಯನ್ನು ಸರಿಪಡಿಸ್ಕೊಳ್ರಿ. ನಿಮ್ಮ ಕೈಲಿ ಮಾತ್ರ ಸಾಧ್ಯ. ಕೇಳುವುದರಿಂದ ಸಾಧ್ಯ, ಓದುವುದರಿಂದ ಸಾಧ್ಯ, ಸ್ಮರಿಸುವುದರಿಂದ ಸಾಧ್ಯ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳ್ಕೊಂಡವರಾಗಿರ್ರಿ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ. ಇವತ್ತು ಯವನಸ್ಥರು ಅನೇಕರು, ಲೋಕ ರೀತಿ ನೋಡುವುದಾದರೆ ಅನೇಕರು ಮದ್ಯಪಾನದಲ್ಲಿ ಮುಳುಗಿದ್ದಾರೆ. ಮದ್ಯಪಾನ ಅವರ ಶ್ರೇಷ್ಠ ವಸ್ತುವಾಗಿದೆ, ಆಹಾರವಾಗಿದೆ. ಆಹಾರವಲ್ಲದಕ್ಕೆ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡ್ತಾ ಇದ್ದಾರೆ. ಆಹಾರವಲ್ಲದಕ್ಕೆ ಯಾಕೆ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡುತ್ತೀರಿ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ಯೋಸೇಫನ ಉದಾಹರಣೆ. ಆತನು ಪೋಟಿಫರನ ಹೆಂಡತಿ ವ್ಯಭಿಚಾರಕ್ಕೆ ಕರೆಯುವಾಗ ಆತನು ಅದನ್ನು ಅಸಡ್ಡೆ ಮಾಡಿದನು. ಆತನು ಕಣ್ಣಲ್ಲಿ ಕೂಡ ನೋಡಲಿಲ್ಲ. ಆತನು ಬುದ್ಧಿವಾದ ಹೇಳ್ತಾನೆ, ನನಗೆಲ್ಲ ಆಸ್ತಿ ಜವಾಬ್ದಾರಿ ನನಗೆ ಕೊಟ್ಟಿದ್ದಾನೆ, ಆದರೆ ನಿನ್ನನ್ನು ನನಗೆ ಕೊಟ್ಟಿಲ್ಲ ನನ್ನ ಅರಸನು ಎಂಬುದಾಗಿ ಹೇಳಿ ಅವಳಿಂದ ಕಸರಿಕೊಂಡು ಓಡಿ ಹೋಗ್ತಾನೆ. ಪ್ರೀತಿ ದೇವಜನರೇ, ಲೋಕ ವ್ಯಭಿಚಾರಕ್ಕೆ ಒಳಗಾಗಿದೆ, ಪಟ್ಟಿಂಗತನಕ್ಕೆ ಒಳಗಾಗಿದೆ. ಪಟ್ಟಿಂಗತನ ಅಂದ್ರೆ ವ್ಯಭಿಚಾರ. ಹಾಲೆಲೂಯ. ಕೆಟ್ಟದ್ದು ಮಾಡುವಂಥದ್ದು. ಹಾಲೆಲೂಯ. ಕೆಟ್ಟದ್ದನ್ನು ಯೋಚಿಸುವಂಥದ್ದು. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟ್ಟಿಂಗತನ ಹುಟ್ಟುತ್ತದೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ನಾವು ವಿ ಆರ್ ದ ಮಾಡೆಲ್. ನಾವು ಒಂದು ಮಾಡೆಲ್ ಆಗಿರಬೇಕು. ಮಾಡೆಲ್ ಅಂದರೆ ಏನೇ ಒಂದು ವಸ್ತು ಮಾಡಬೇಕಾದ್ರೆ ಅದಕ್ಕೆ ಅಚ್ಚಿರ್ತದೆ. ಮಾಡೆಲ್ ಅಚ್ಚು. ಆ ಅಚ್ಚಿಗೆ ಏನಾದರೂ ಒಂದು ಕರಗಿಸಿರುವಂಥ ಕಬ್ಬಿಣವೋ ಅಥವಾ ಸಿಲ್ವರೋ ಏನೋ ಒಂದು ಹಾಕಿ ಅದನ್ನೇನು ಮಾಡ್ತಾರೆ, ಮಾಡೆಲ್ ಆಗಿ ಅದೇ ರೀತಿಯ ಒಂದು ಮೂರ್ತಿನೋ ಅಥವಾ ವಸ್ತುನ ತಯಾರು ಮಾಡ್ತಾರೆ. ಹೌದಲ್ವಾ? ಅಚ್ಚು. ಮಾಡೆಲ್ ಅಂದ್ರೆ ಯಾರು? ನಾವು ಅಚ್ಚಾಗಿ ಮಾಡೆಲ್ ಆಗಿರಬೇಕು. ನಾವು ಒಂದು ಮಾದರಿಯ ಜೀವಿತ ನಡೆಸೋರಾಗಿರ್ಬೇಕು. ಒಂದು ವಾಕ್ಯ ಓದಿಕೊಳ್ಳೋಣ. 1 ತಿಮೋತಿ 4ನೇ ಅಧ್ಯಾಯ 12ನೇ ವಾಕ್ಯ. ಅದು ಹೇಗೆಂದ್ರೆ, ಒಬ್ಬ ಯೌವನಸ್ಥನು ಒಂದು ಮಾದರಿಯಾಗಿರಬೇಕಾದರೆ ಏನೆಲ್ಲ ಗುಣಗಳು ಅವನಲ್ಲಿ ಇರಬೇಕು. ಬಹಳ ಸುಂದರವಾಗಿದೆ. ಓದಿ ಸಿಸ್ಟರ್. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಸಾಕು. ಯೌವನಸ್ಥನೆಂದು ನಿನ್ನನ್ನು ಯಾರು ಅಸಡ್ಡೆ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡದೆ, ನಂಬುವವರಿಗೆ, ನಿನ್ನನ್ನು ಯಾರು ನಂಬಿರ್ತಾರೋ, ನಿನ್ನಿಂದ ಯಾರು ಸಹಾಯವನ್ನು ಅಪೇಕ್ಷೆ ಪಡ್ತಾರೋ, ನಿನ್ನಿಂದ ಯಾರು ಅವರಿಗೆ ಬೇಕಾದಂಥ ಒಂದು ದಾರಿಗಾಗಿ ಅವರು ಕಾಯ್ತಾ ಇರ್ತಾರೋ ಅಥವಾ ಸಹಾಯಕ್ಕಾಗಿ ಕಾಯ್ತಾ ಇರ್ತಾರೋ ಅವರಿಗೆ ನಿನ್ನ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನು ಮಾದರಿಯಾಗಿರು. ಓರೆಯಾಗಿ ಹೋಗಬೇಡ. ಓರೆಯಾಗಿ ಹೋಗಬೇಡ. ನಿನ್ನಿಂದ ಸಹಾಯ ಕೇಳುವವರಿಗೆ ನೀನು ಸಹಾಯ ಮಾಡು. ಎಂಥ ಸಹಾಯ? ಅಪ್ಪ, ನಾನು ಕುಡಿತೇನೆ, ನಂಗೆ ಸ್ವಲ್ಪ ಹೋಗಿ ಸಾರಾಯಿ ಅಂಗಡಿ ಹೋಗಿ 1-2 ಬಾಟ್ಲು ಸಾರಾಯಿ ತೊಗೊಂಡು ಬಂದರೆ ಆ ಸಹಾಯನ? ಅಲ್ಲ. ನಂಗೆ ಸ್ವಲ್ಪ ಸಿಗರೆಟ್ ಬೇಕು, ಅಂಗಡಿ ಹೋಗಿ ಸ್ವಲ್ಪ 1-2 ಸಿಗರೆಟ್ ತೊಗೊಂಡು ಬಂದರೆ ಯೌವನಸ್ಥ ಮಗನಾದ ನೀನು ಆ ಸಿಗರೆಟ್ ತಂದು ಕೊಡಬೇಕಾ? ಇಲ್ಲ. ಇದಕ್ಕೆಲ್ಲ ಮಾದರಿ ಆಗಿರಬೇಕಾಗಿರುವುದು ಯಾವುದು ಮಾದರಿ? ನಿನ್ನ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನು ಮಾದರಿಯಾಗಿರು. ಏನು ನೀನು ಹೊಂದಿದ್ದೀಯೋ, ಕರ್ತನ ಸನ್ನಿಧಿಯಲ್ಲಿ ಏನು ಹೊಂದಿದ್ದೀಯೋ, ಒಬ್ಬ ಆರಿಸಿಕೊಂಡಂತ ಒಬ್ಬ ಯೌವನಸ್ಥನು ಆಲಯದಲ್ಲಿ ಬಂದು ದೇವರನ್ನು ಆರಾಧಿಸುವಂತ ಒಬ್ಬ ಮನುಷ್ಯನಲ್ಲಿ, ಒಬ್ಬ ಯೌವನಸ್ಥನಲ್ಲಿ ಇರಬೇಕಾದದ್ದು ನಿನ್ನ ನಡತೆ ಕ್ರಿಸ್ತನಿಗೆ ಮಾಡೆಲ್ ಆಗಿರಬೇಕು.
ಕ್ರಿಸ್ತನಲ್ಲಿರುವಂಥ ಗುಣಲಕ್ಷಣಗಳೇ ಅವನಲ್ಲಿರಬೇಕು. ನುಡಿಗಳಲ್ಲಿ ಆತನನ್ನೇ, ಆತನ ವಾಕ್ಯವನ್ನೇ ಉಚ್ಚರಿಸುವರಾಗಿರಬೇಕು. ಆತನಿರುವಂಥ ಪ್ರೀತಿಯನ್ನು ತೋರಿಸುವರಾಗಿರಬೇಕು. ನಂಬಿಕೆಯನ್ನು ನಿಮ್ಮಲ್ಲಿ ಕೊಡುವರಾಗಿರಬೇಕು. ನೀವು ಯಾವ ರೀತಿ ನಂಬಿಕೆಯಿಂದ ದೇವರ ಸನ್ನಿಧಿಯಲ್ಲಿ ಇದ್ದೀರೋ ಆ ನಂಬಿಕೆಯನ್ನು ಅವರಲ್ಲಿ ಹುಟ್ಟಿಸೋರಾಗಿರಬೇಕು. ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಇದೆಲ್ಲದಕ್ಕೂ ದೇವರ ವಾಕ್ಯ ನಮ್ಮನ್ನು ಬಹಳ ಸ್ಪಷ್ಟವಾಗಿ ವಿವರಿಸುವಂಥದ್ದಾಗಿದೆ. ಯವನ ಪ್ರಾಯ ಈಗಿನ ದಿವಸಗಳಲ್ಲಿ ಯವನಸ್ಥರನ್ನು ನಾನಾ ವಿಧವಾದಂಥ ಕಾರ್ಯಗಳಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಈಗಿನ ದಿವಸಗಳಲ್ಲಿ ಕಾಲೇಜ್ ಸ್ಟೂಡೆಂಟ್ಗಳಾಗಿರ್ಬೋದು, ಅನೇಕ ಯವನಸ್ಥರು ಆ ಸ್ಟ್ರೈಕ್ಗಳು ಮಾಡೋದಾಗಲಿ, ಹೋರಾಟ ಮಾಡುವುದಾಗಲಿ, ಲೈನ್ ಗಟ್ಟಲೆ ಮಕ್ಕಳನ್ನು ಅವ್ರು ಇಟ್ಟುಕೊಂಡು ಏನು ಮಾಡ್ತಾ ಇದ್ದಾರೆ, ಯವನಸ್ಥ ಮಕ್ಕಳನ್ನು ಸ್ಟ್ರೈಕ್ಗಳಿಗಾಗಿ ಉಪಯೋಗಿಸ್ತಾ ಇದ್ದಾರೆ. ಈಗಲಿಂದಲೇ ಹೋರಾಟವನ್ನು ಕಲಿಸ್ತಾ ಇದ್ದಾರೆ. ಯಾವುದಕ್ಕೆ ಹೋರಾಟ? ಬೇಡವಾದ ಸಂಗತಿಗಳಿಗೆ. ಪ್ರೀತಿ ದೇವಜನರೇ, ಯೌವನ ಪ್ರಾಯದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ನಿನ್ನ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳಲ್ಲಿ ನೀನು ಮಾದರಿಯಾಗಿರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇದಕ್ಕೆ ಕೂಡ ಯೋಸೇಫನು ಬಹಳ ಉತ್ತಮ ಉದಾಹರಣೆಯಾಗಿದ್ದಾನೆ. ನಾವು ಕರೆಯಲ್ಪಟ್ಟಂಥ ಜನರು, ಕಾಲ್ ಔಟ್ ಪೀಪಲ್ ಎಂಬುದಾಗಿ ದೇವರ ವಾಕ್ಯ ನಮಗೆ ಇಂಗ್ಲೀಷಲ್ಲಿ ಹೇಳ್ತದೆ. ನಾವು ಕಾಲ್ ಔಟ್, ನಾವು ಲೋಕದ ಜನರಿಂದ ನಾವು ಹೊರಕ್ಕೆ ಕರೆಯಲ್ಪಟ್ಟವರು, ಲೋಕದ ಜನರೊಳಗಡೆ ಸೇರುವವರಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಇದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಯಾವುದಕ್ಕಾಗಿ? ಲೋಕವನ್ನು, ಆ ಸಂಗತಿಗಳಿಗೆ ಎದುರಿಸಿ ದೇವರ ಸನ್ನಿಧಿಯಲ್ಲಿ ಬರುವಂಥದ್ದೇ ನಾವು ದೇವರಿಗೆ ವಿಧೇಯರಾಗಿ ಜೀವಿಸುವಂಥದ್ದು. ಮಾತ್ರವಲ್ಲ, ನಾವು ಕರೆಯಲ್ಪಟ್ಟಿದ್ದೇವೆ ಲೋಕದಿಂದ ಹೊರಗೆ, ಅಂದರೆ ಸಭೆಯಲ್ಲಿ ದೇವರನ್ನು ಆರಾಧಿಸುವವರ ಗುಂಪಿನಲ್ಲಿ ಸೇರುವುದಕ್ಕಾಗಿ ನಾವು ಕರೆಯಲ್ಪಟ್ಟವರು. ದೇವರ ನಾಮಕ್ಕೆ ಸ್ತೋತ್ರ. ಕ್ರಿಸ್ತನು ಸಹ ಈ ಎಲ್ಲ ಹೇಳಿದಂಥ ಈ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಎಲ್ಲದ ವಿಷಯದಲ್ಲಿ ಆತನು, ಯೇಸು ಕ್ರಿಸ್ತನು, ಆತನು ಮಾದರಿಯಾಗಿದ್ದಾನೆ. ಒಂದು ವಾಕ್ಯ ಓದಿಕೊಳ್ಳೋಣ. 1 ಪೇತ್ರ 2ನೇ ಅಧ್ಯಾಯ 21ನೇ ವಾಕ್ಯ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ. ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. ಮನೆ ಹೋಗಿ ಓದಿ ನೋಡಿ. ಇದಕ್ಕಾಗಿಯೇ ನಾನು ಹೇಳಿದಂತೆ ಎಲ್ಲ ಸಂಗತಿಗಳು, ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ನಿಜ, ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿಯಲ್ಲಿ ನಡೆಯಬೇಕೆಂದು ಮಾದರಿ ತೋರಿಸಿ ಹೋದನು. ಮಾದರಿ ತೋರಿಸಿದಂಥ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನಾಗಿದ್ದಾನೆ. ಯಾವ ರೀತಿ ಯವನಸ್ಥರು ನಡಿಬೇಕು, ಯಾವ ರೀತಿ ಕರೆಯಲ್ಪಟ್ಟವರು ಯಾವ ರೀತಿ ನಡೆಯಬೇಕು ಎಂಬುದಾಗಿ ಮಾದರಿ ತೋರಿಸಿಕೊಟ್ಟಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ಅದು ಯೇಸು ಕ್ರಿಸ್ತನು. ಆತನ ಮಾದರಿ ಜೀವಿತ ಹೇಗಾಗಿತ್ತು? ಓದಿ ಸಿಸ್ಟರ್, 22ನೇ ವಾಕ್ಯ. ಆತನು ಯಾವ ಪಾಪವನ್ನು ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ, ಯೇಸು ಕ್ರಿಸ್ತನ ಮಾದರಿ ಜೀವಿತ ಮೊದಲನೇದಾಗಿ ಏನಾಗಿತ್ತು? ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಮೊದಲನೇದಾಗಿ. ಎರಡನೇದಾಗಿ ಓದಿ. ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ವಂಚನೆ ಅಂದ್ರೆ ಏನು? ಮೋಸದ ಕೃತ್ಯ ಆಗಿರಲಿ, ಸುಳ್ಳು ಹೇಳೋದಾಗಿರಲಿ, ಆತನಲ್ಲಿ ಸಿಕ್ಕಲಿಲ್ಲ. ಹಿ ಇಸ್ ದ ಮಾಡೆಲ್. ಆತನು ಒಂದು ಮಾದರಿ ಜೀವಿತವನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಮುಂದೆ ಓದಿ. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ನೋಡಿ, ಬೈಯುವವರಿಗೆ ಪ್ರತಿಯಾಗಿ ಬೈಲಿಲ್ಲ. ಒಂದು ವೇಳೆ ಒಬ್ಬ ಯವನಸ್ಥನಿಗೆ ಯಾರಾದರೂ ಒಂದು ಬೈದ್ರೆ ಅವರು ಬಿಡ್ತಾರ? ನೀ ನನಗೆ ಬೈತೀಯ ಅಂತ ಹೇಳಿ 4 ಕೊಡ್ತಾರೆ. ಹೌದಾ? ಈಗಿನ ದಿವಸದಲ್ಲಿ ಯವನಸ್ಥರು ಸಭೆಯಲ್ಲಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸಭೆ ವಿಶ್ವಾಸಿಗಳಲ್ಲಿ ಕೂಡ ಯವನಸ್ಥರು ಅವ್ರು ಸಹಿಸ್ಕೊಳ್ಳಲ್ಲ. ಒಬ್ಬನ ಏನಾರು ಅಂದ್ರೆ ರಿವರ್ಸ್ ಮಾತಾಡ್ತಾರೆ. ಒಬ್ಬನ ಏನಾರ ಪೆಟ್ಟು ಕೊಟ್ಟರೆ ರಿವರ್ಸ್ ಪೆಟ್ಟು ಕೊಡ್ತಾರೆ. ಅಲ್ಲ, ಯೇಸು ಸ್ವಾಮಿ ಅದಕ್ಕೆ ದಾರಿ ತೋರಿಸ್ಕೊಟ್ಟಿಲ್ಲ. ಆತನು ಮಾದರಿಯಾಗಿ ತೋರಿಸ್ಕೊಡ್ತಾ ಇದ್ದಾನೆ. ಏನಂದ್ರೆ ಆತನು ಯಾರನ್ನು ಬೆದರಿಸಲಿಲ್ಲ. ಅಂದ್ರೆ ಓದಿ ಸಿಸ್ಟರ್, ಇನ್ನೊಂದು ವಾಕ್ಯ ಅದನ್ನೇ ಇನ್ನೊಂದ್ಸಲ ಓದಿ. ಆತನು ಯಾರು? ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಬೈಯುವವರಿಗೆ ಪ್ರತಿಯಾಗಿ ಆತನು ಬೈಯಲಿಲ್ಲ. ಪ್ರತಿಯಾಗಿ ಬೈಯಲಿಲ್ಲ, ಥ್ರೆಟನ್ ಮಾಡಲಿಲ್ಲ, ದ್ವೇಷಿಸಲಿಲ್ಲ, ಬೆದರಿಸಲಿಲ್ಲ.
ಹಾಲೆಲೂಯ. ಬಯಲಿಲ್ಲ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಮುಂದೆ ಓದಿ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ತನ್ನನ್ನೇ ಒಪ್ಪಿಸಿಕೊಟ್ಟನು. ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನನ್ನೇ ಒಪ್ಪಿಸಿಕೊಟ್ಟನು. ತಂದೆಯ ಮಾತಿಗೆ ವಿಧೇಯರಾದನು. ತಂದೆಯ ಸಂಕಲ್ಪ ಏನಾಗಿತ್ತು? ಈತನು ಲೋಕಕ್ಕೆ ಹೋಗಿ ಆತನು ಶಿಲುಬೆ ಸಂಕಟವನ್ನು ಅನುಭವಿಸಿ, ಆತನ ಸಂಕಲ್ಪ ಏನಾಗಿತ್ತು? ತಂದೆಯ ಚಿತ್ತ ಏನಾಗಿತ್ತು? ಅದನ್ನು ಆತನು ನೆರವೇರಿಸಿದನು. ಹೇಗೆ ನೆರವೇರಿಸಿದನು? ಆತನು ತನ್ನನ್ನೇ ಒಪ್ಪಿಸಿಕೊಟ್ಟನು. ಮೌನವಾಗಿ ಒಪ್ಪಿಸಿಕೊಟ್ಟನು. ಬಾಯಿ ತೆರೆಯಲಿಲ್ಲ. ಪೆಟ್ಟುಗಳು ಕೊಡುವಾಗ ಆತನು, ಯಾಕೆ ಪೆಟ್ಟು, ನಾನು ಇದು ಸಹಿಸ್ಕೊಳ್ಳಿಕ್ಕಾಗಲ್ಲ, ತಂದೆ ನನಗೆ ಕಷ್ಟ ಬೇಡ ಎಂಬುದಾಗಿ ಆ ತಂದೆಯ ಮಾತನ್ನು ಆತನು ಮೀರಲಿಲ್ಲ. ವಿಧೇಯನಾದನು, ಒಪ್ಪಿಸಿಕೊಟ್ಟನು. ಹಾಲೆಲೂಯ. ಮುಂದೆ ಓದಿ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವವರಾಗಿದ್ದೀರಿ, ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನೂ ಆಗಿರುವ ಆತನ ಬಳಿಗೆ ಬಂದಿದ್ದೀರಿ. ಇಲ್ಲಿ ಮಧ್ಯಸ್ಥನೂ ಆಗಿರುವಂತಹ ಆತನು ಅಧ್ಯಕ್ಷನೂ ಕುರುಬನೂ ಆತನ ಆಗಿದ್ದಾನೆ. ಆತನ ಬಳಿಗೆ ನಾವು ಈಗ ಬಂದಿದ್ದೇವೆ. ಆತನನ್ನು ನಾವು ಹೃದಯಪೂರ್ವಕವಾಗಿ ಆತನನ್ನು ನಾವು ಸೇವಿಸೋಣ. ಆತನೇ ಮಾದರಿಯಾಗಿ ಜೀವಿಸುವುದಕ್ಕಾಗಿ ಆತನು ಮಾದರಿಯಾಗಿ ನಮಗೆ ತೋರಿಸಿಕೊಟ್ಟಿದ್ದಾನೆ. ವಿಶೇಷವಾಗಿ ಯವನಸ್ಥರಿಗೆ ದೇವರು ಹೇಳುವಂಥ ಒಂದು ಮಾತೇನೆಂದರೆ, ನಿನ್ನ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳಲ್ಲಿ ಕ್ರಿಸ್ತನ ಹಾಗೆ ನೀನು ಮಾದರಿಯಾಗಿರು ಎಂಬುದಾಗಿ ಇಲ್ಲ ಓದ್ತೇವೆ ಪ್ರಿಯರೇ. ಮಾತ್ರವಲ್ಲ, ಇಲ್ಲಿ ಅದೇ ರೀತಿ ನಾವು ಓದ್ತೇವೆ. ನಮಗೆಲ್ಲರಿಗೂ ಗೊತ್ತಿದೆ, ಮತ್ತಾಯನ ಸುವಾರ್ತೆ 11:28 ವಾಕ್ಯದಲ್ಲಿ ಆತನು ತಾನೇ ಹೇಳ್ತಾನೆ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನಾಗಿರುವುದರಿಂದ ನೀವೇನು ಮಾಡಬೇಕು? ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳ್ರಿ, ನನ್ನಿಂದ ಕಲಿತುಕೊಳ್ಳ್ರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಏನು ನೊಗ ಅಂದರೆ? ಆತನ ನೊಗ ಏನು? ಇದೇ ನೊಗಗಳು: ನಡೆ, ನುಡಿ, ಪ್ರೀತಿ, ಶುದ್ಧತ್ವ, ನಂಬಿಕೆ. ಇದೇ ನೊಗ ನಾವು ತೆಗೆದುಕೊಳ್ಳಬೇಕು. ಆತನು ಕಲ್ವಾರಿ ಶಿಲುಬೆಯಲ್ಲಿ ಯಾವ ರೀತಿಯಲ್ಲಿ ಎಲ್ಲವನ್ನು ಮೌನವಾಗಿ ತಾಳಿಕೊಂಡು ಆ ನೊಗ ನಾವು ತೆಗೆದುಕೊಳ್ಳಬೇಕು. ಹಾಲೆಲೂಯ. ಅರ್ಥ ಆಯ್ತಲ್ವಾ? ನಾನು ಹೇಳಿದಂಥ ಮಾತುಗಳು, ಆತನ ನೊಗ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನಲ್ಲಿ ಕಲಿತುಕೊಳ್ಳಿ, ನನ್ನ ನೊಗವನ್ನು ಹೊತ್ತುಕೊಂಡು ನನ್ನಲ್ಲಿ ಕಲಿತುಕೊಳ್ಳ್ರಿ ಎಂದು ಹೇಳುವಾಗ ಆ ನೊಗ ಯಾವುದು? ಯೇಸು ಸ್ವಾಮಿ ಮಾದರಿಯಾಗಿ ತೋರಿಸಿರುವಂಥ ಶಿಲುಬೆಯ ಸಂಕಟದ ನೋವು, ಅದು ನೊಗ. ಕ್ರೈಸ್ತ ಜೀವಿತಕ್ಕೆ ಅದು ಬಹಳ ವಿಶೇಷವಾದದ್ದು. ಹಾಲೆಲೂಯ. ಪ್ರತಿಯೊಬ್ಬ ಕ್ರೈಸ್ತನು ಈ ನೊಗವನ್ನು ದಾಟಿ ಹೋಗಲೇಬೇಕಾಗ್ತದೆ. ನಿಂದೆ, ಅಪಮಾನ, ಹಿಂಸೆ, ಪೆಟ್ಟುಗಳು ಇವುಗಳನ್ನು ದಾಟಿ ಹೋಗಬೇಕಾಗ್ತದೆ. ಇವುಗಳನ್ನು ನಂಬಿಗಸ್ತರಾಗಿರೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ನಾವು ಯೌವನದ ಇಚ್ಛೆಗಳಿಗೆ ನಾವು ದೂರವಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಹೇಳುವಂಥದ್ದಾಗಿದೆ. ಯೌವನದ ಇಚ್ಛೆಗಳು ಅನೇಕ ಇರ್ತದೆ, ಹೌದಲ್ವಾ? ಅನೇಕ ಇರ್ತದೆ. ನಾನು ಮದುವೆ ಆಗಬೇಕಾದ್ರೆ ಇಂಥದೇ ಇರಬೇಕು, ಹೀಗೆ ಇರಬೇಕು. ಮೊದಲೆಲ್ಲ ಬಹಳ ಲಿಸ್ಟ್ ಇರ್ತಿತ್ತು. ಮ್ಯಾರೇಜ್ ಅಂತಂದರೆ ಆ ಮ್ಯಾರೇಜಿಗೆ ಇರುವಂಥ ಕೆಲವೊಂದು ಕ್ಯಾರೆಕ್ಟರ್ ಅಂತೆ, ಅದಂತೆ, ಇದಂತೆ, ವಿದ್ಯೆ ಅಂತೆ, ಸೌಂದರ್ಯ ಅಂತೆ, ಅವರ ಆಸ್ತಿ ಪಾಸ್ತಿಗಳು ಏನೆಲ್ಲ ಇದೆಯೋ ಅದೆಲ್ಲವನ್ನು ನೋಡಿಯೇ ಮದುವೆ ಮಾಡಿ ಕೊಡ್ತಿದ್ರು. ನಾನು ಏನು ನೋಡದೆ ಮದುವೆ ಮಾಡ್ಕೊಂಡು ಬಂದೆ. ಹಾಲೆಲೂಯ. ನಾನು ಏನು ನೋಡಲಿಲ್ಲ. 5 ರೂಪಾಯಿ ಕೂಡ ಇಟ್ಕೊಂಡು ಬರಲಿಲ್ಲ. ನಾನು ಮದುವೆಯಾಗಿ ಬರುವಾಗ 5 ರೂಪಾಯಿ ಕೂಡ ನಾನು ತರಲಿಲ್ಲ. ಸೇವೆಯಲ್ಲಿ ನಾನು ಸೇವೆ ಮಾಡಬೇಕಷ್ಟೇ ನನ್ನ ಆಸೆ. ಆ ಆಸೆಯಿಂದ ನಾನು ಸೇವಕನನ್ನು ಮದುವೆ ಆದೆ. ದೇವರು ನನಗೆ ಏನೂ ಕೊರತೆ ಮಾಡಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ನಾನು ಕೆಲಸ ಮಾಡ್ತಿರ್ಲಿಲ್ಲ. ತಂದೆ ತಾಯಿಗಳು ನನ್ನ ಮದುವೆ ಮಾಡಿ ಕೊಟ್ಟರು. ಮದುವೆ ಮಾಡಿ ಕೊಟ್ಟಂಥ ಹುಡುಗನಿಗೆ, ಮದುವೆ ಮಾಡಿ ಕೊಟ್ಟ ಆ ಹುಡುಗನಿಗೆ ಆ ಒಂದು ವಿಧೇಯಳಾಗಿ ನಾನು ಮದುವೆ ಮಾಡ್ಕೊಂಡು ಬಂದ ನಂತರ ದೇವ್ರು ನನಗೆ ಯಾವ ಕೊರತೆ ಇಲ್ಲದೆ ದೇವರು ನನ್ನ ನಡೆಸಿದ. ದೇವರ ನಾಮಕ್ಕೆ ಸ್ತೋತ್ರ. ಅಂದರೆ ಇಚ್ಛೆಗಳು ನಮಗೆ ಬೇಡ, ಇಚ್ಛೆಗಳು, ಆಶೆಗಳು ನಮಗೆ ಬೇಡ. ಇಂಥದೇ ಬೇಕೆಂಬ ಇಚ್ಛೆ ಬೇಡ. ಕರ್ತನ ಚಿತ್ತಕ್ಕೆ ವಿಧೇಯರಾಗ್ರಿ. ಆತನಿಗೆ ವಿಧೇಯರಾಗುವಾಗ ದೇವರು ನಮ್ಮನ್ನು ಏನು ಮಾಡ್ತಾನೆ? ನಡೆಸ್ತಾನೆ. ನಮಗೇನು ಕೊರತೆ ಆತನು ಮಾಡುವುದಿಲ್ಲ. ನಿನ್ನ ನಂಬಿಗಸ್ತಿಕೆ ಆತನು ನೋಡ್ತಾನೆ. ಇಲ್ಲಿ 2 ತಿಮೋತಿ 2ನೇ ಅಧ್ಯಾಯ 22ನೇ ವಾಕ್ಯ. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು. ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ಅಷ್ಟೇ. ಒಬ್ಬ ಯೌವನಸ್ಥನು ಯಾವ ಇಚ್ಛೆ ಅವನಿಗೆ ಬೇಡ, ಆಸ್ತಿ ಪಾಸ್ತಿ ಅದು ಇದು ಯಾವ ಇಚ್ಛೆ ಬೇಡ. ಇಲ್ಲಿ ಬೇಕಾಗಿರೋದೇನು? ಯೌವನ
ಇಚ್ಛೆಗಳಿಗೆ ದೂರವಾಗಿರು. ನೀತಿ, ವಿಶ್ವಾಸ, ಪ್ರೀತಿ, ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಮನಸ್ಸುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವರ ಸಂಗಡ ಅಷ್ಟೇ ನಮಗೆ ಬೇಕಾಗಿರುವಂಥದ್ದು. ಆಗ ನಿನ್ನ ದಾರಿಯೆಲ್ಲ ಸರಾಗ ಮಾಡ್ತಾನೆ. ಇದರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, 23ನೇ ವಾಕ್ಯ ಹೇಳ್ತದೆ, ಮೂಢರ ಬುದ್ಧಿ ಇಲ್ಲದ ವಿಚಾರಗಳು ಜಗಳಗಳಿಗೆ ಕಾರಣವಾಗಿವೆ ಎಂದು ತಿಳಿದು ಅವುಗಳ ಗೊಡವೆಗೆ ಹೋಗಬೇಡ. ಒಬ್ಬ ಯವನಸ್ಥನು ಎಲ್ಲಿ ಜಗಳ ಆಗ್ತಾ ಇದೆ, 3ನೇ ಪಾರ್ಟಿಯಾಗಿ ನೀನು ಅಲ್ಲಿ ಜಗಳ ಬಿಡಿಸ್ಲಿಕ್ಕೆ ಹೋಗಬೇಡ. ಡೇಂಜರಸ್. ಯವನಸ್ಥರಿಗೆ ಬೇಕಾಗಿರೋ ವಿಶೇಷವಾದ ಬುದ್ಧಿ ಮಾತಿದು. ಅಲ್ಲಿ ಇಬ್ರು ಜಗಳ ಆಡ್ತಿರ್ತಾರೆ, 3ನೇ ಪಾರ್ಟಿ ಹೋಗಿ ಬಿಡಿಸ್ಲಿಕ್ಕೆ ಹೋಗ್ತಾನೆ, ಇವನಿಗೆ 4 ಜಾಸ್ತಿ ಬೀಳ್ತದೆ. ನಾನು ನೋಡಿದ್ದೀನಿ, ಎಷ್ಟೋ ಸಲ ನೋಡಿದ್ದೇನೆ. ಅಂಥ ಗೊಡವೆಗಳಿಗೆ ಹೋಗಬೇಡ, ವಿತರ್ಕಗಳಿಗೆ, ಜಗಳಗಳಿಗೆ ನೀನು ಹೋಗಬೇಡ, ಅವು ಗೊಡವೆಗೇ ಹೋಗಬೇಡ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಆದ್ದರಿಂದ ನಾವೇನು ಮಾಡಬೇಕಂದ್ರೆ, ನಮಗಿರುವಂಥ ಜವಾಬ್ದಾರಿ ಏನು ದೇವರು ಕೊಟ್ಟಿದ್ದಾನೆ, ಯವನ ಪ್ರಾಯದಲ್ಲಿರುವಂಥ ಜವಾಬ್ದಾರಿಗಳು ನಾವು ಮಾಡುತ್ತಾ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ನಾವೇನು ಮಾಡಬೇಕಂತೆ, ಬೇಡುವವರ ಸಂಗಡ ಪ್ರಯಾಸಪಡು, ದೇವರ ಸೇವೆಗೆ ಪ್ರಯಾಸಪಡು, ಬೇಡುವವರ ಗುಂಪಿಗೆ ಸೇರು, ಪ್ರಾರ್ಥನೆ ವಿಜ್ಞಾಪನೆಗಳ ಗುಂಪಿಗೆ ಸೇರು. ನಿನ್ನ ಇಚ್ಛೆಗಳನ್ನೆಲ್ಲ ಬಿಟ್ಟು ಬಿಡು. ದೇವರ ಸನ್ನಿಧಿಯಲ್ಲಿ ನೀನು ಫಸ್ಟ್ ಮೊದಲನೇ ಸ್ಥಾನ ಕೊಡು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ, ಆಗ ಅವೆಲ್ಲವೂ ನಿಮಗೆ ಸಿಕ್ಕುವುದೆಂಬುದಾಗಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಹೇಳುವ ಪ್ರಕಾರ ಎಲ್ಲವೂ ನಿಮಗೆ ಸಿಗಬೇಕಾದರೆ ನಿಮ್ಮ ಇಚ್ಛೆಗಳನ್ನೆಲ್ಲ ದೂರ ಮಾಡಿ ಪ್ರಾರ್ಥನಾ ವಿಜ್ಞಾಪನೆ ಮಾಡುವಂಥ ಗುಂಪುಗಳಿಗೆ ಸೇರಿ ನೀವು ನಿಮ್ಮ ಸಮಯವನ್ನು ಕಳೆಯಿರಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಾತುಗಳು ನಮ್ಮನ್ನು ಎಚ್ಚರಿಸುವಂಥ ಮಾತುಗಳಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಮಾತ್ರವಲ್ಲ, ಯೌವನದಲ್ಲಿ ನೊಗ ಹೊರುವುದು ಬಹಳ ಮುಖ್ಯ. ಜವಾಬ್ದಾರಿ ನಮಗೆ ಬೇಕು, ಜವಾಬ್ದಾರಿ ಬೇಕು ಯೌವನಸ್ಥರಿಗೆ. ಲೇಜಿಗಳಾಗಿ ಮನೇಲಿ ಕೂತುಕೊಳ್ಳುವಂಥದ್ದಲ್ಲ. ಇಲ್ಲಿ ಓದ್ತೇವೆ ನಾವು, ರೆಸ್ಪಾನ್ಸಿಬಿಲಿಟಿ ಬೇಕು ನಮಗೆ. ತಂದೆ ತಾಯಿಗಳನ್ನು ಸಾಕುವಂಥ ರೆಸ್ಪಾನ್ಸಿಬಿಲಿಟಿ ಬೇಕು. ಸಭೆಯಲ್ಲಿದ್ದರೆ ಸಭೆಯಲ್ಲಿರುವಂಥ ಕಾರ್ಯಗಳನ್ನು ಹೊತ್ತುಕೊಂಡು ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಬೇಕು. ನಮಗೆ ಏನೇನು ಕೆಲಸಗಳು ದೇವರು ಕೊಡ್ತಾನೋ ಆ ಎಲ್ಲ ಕೆಲಸಗಳನ್ನು ಮಾಡುವಂಥ ಜವಾಬ್ದಾರಿ ಯವನಸ್ಥರಿಗೆ ಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಮಾತ್ರವಲ್ಲ, ನೀನು ಸಂಪೂರ್ಣನಾಗಬೇಕು. ಒಬ್ಬ ವ್ಯಕ್ತಿ, ಒಬ್ಬ ಯವನಸ್ಥನು ಸಂಪೂರ್ಣನಾಗಬೇಕಾದರೆ ಏನು ಮಾಡಬೇಕು? ಒಬ್ಬ ಯವನಸ್ಥನು ಯೇಸುಸ್ವಾಮಿ ಹತ್ರ ಬರ್ತಾನೆ. ಬಂದು, ಸ್ವಾಮಿ, ನಾನು ನಿತ್ಯ ಜೀವಕ್ಕೆ ಹೋಗಬೇಕಾದ್ರೆ ನಾನು ಏನು ಮಾಡಬೇಕೆಂಬುದಾಗಿ ಒಂದು ಕ್ವಶನ್ ಇಡ್ತಾನೆ. ಅದು ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 20ರಿಂದ ಓದು, ಅದರಲ್ಲಿ ಬಹಳ ಸ್ಪಷ್ಟ ಬರೆಯಲ್ಪಟ್ಟಿದೆ. ಒಬ್ಬ ಯವನಸ್ಥನು ಬರ್ತಾನೆ ಯೇಸುಸ್ವಾಮಿ ಹತ್ರ. ಒಂದು ಸ್ಟೋರಿಯಲ್ಲಿದೆ, ಸ್ವಾಮಿ, ನಾನು ನಿತ್ಯ ಜೀವಕ್ಕೆ ಹೋಗಬೇಕು, ಪರಲೋಕಕ್ಕೆ ಹೋಗಬೇಕು, ಆಗ ನಾನು ಏನು ಮಾಡಬೇಕೆಂಬುದಾಗಿ ಒಂದು ಕ್ವಶನ್ ಇಟ್ಕೊಂಡು ಬರ್ತಾನೆ. ಆಗ ಓದಿ ಸಿಸ್ಟರ್ ಅದನ್ನು. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ, ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತೀ? ಒಳ್ಳೆಯವನು ಒಬ್ಬನೇ. ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರಾಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು, ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಮುಂದೆ ಎಂದು ಹೇಳಿದ್ದಕ್ಕೆ ಅವನು, ಅವು ಯಾವುವು ಎಂದು ಕೇಳಲು ಯೇಸು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿ ನೆರೆಯವನನ್ನು ನಿನ್ನ ಹಾಗೆ ಪ್ರೀತಿಸಬೇಕು. ಮುಂದೆ ಆ ಯೌವನಸ್ಥನು ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು ಯೇಸು ಅವನಿಗೆ, ಸಾಕು, ಇಲ್ಲಿ ಎಲ್ಲದಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ, ನಾನು ಪರಿಶುದ್ಧನು, ಹೇಗೆ ನಡ್ಕೊಂಡಿದ್ದೇನೆ ಎಲ್ಲ ನಾನು ಸರಿಯಾಗಿ ನಡ್ಕೊಂಡಿದ್ದೇನೆ, ನಾನು ತಂದೆ ತಾಯಿಗಳಿಗೆ ವಿಧೇಯನಾಗಿದ್ದೇನೆ, ಸುಳ್ಳು ಹೇಳೋದಿಲ್ಲ, ಕೊಲೆಗಾರನಲ್ಲ, ಅದೆಲ್ಲ ಇದೆಲ್ಲ ಎಲ್ಲ ನಾನು ಸರಿಯಾಗಿ ನಡ್ಕೊಂಡ್ಬಂದಿದ್ದೇನೆ. ಮತ್ತೆ ಯೇಸುಸ್ವಾಮಿ ಹತ್ರ ಬರುವಾಗ ಆತನು ಹೇಳ್ತಾನೆ, ಓದಿ. ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕಾದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದ. ಹಾಗಾದ್ರೆ ಯವನಸ್ಥನಿಗೆ ಎಲ್ಲಿಂದ ಬಂತಪ್ಪ ಆಸ್ತಿ? ಇನ್ನು ಕೆಲಸನೇ ಯವನಸ್ಥನಿಗೆ ಅಷ್ಟು ಆಸ್ತಿ ಬರ್ತದ? ಏನಿದು ಆಸ್ತಿ ಅಂದ್ರೆ, ದೇವರಿಂದ ಹೊಂದಿಕೊಂಡಂತ ಜೀವವುಳ್ಳಂತ ಜ್ಞಾನ, ತಿಳುವಳಿಕೆ, ಆಜ್ಞೆಗಳು ನೀನು ಏನು ಹೊಂದಿಕೊಂಡಿದ್ದೀಯೋ ಅದು ಆಸ್ತಿ. ಇಲ್ಲಿ ಅನೇಕರು ಕೇಳ್ತಾರೆ, ಏನು ಯವನಸ್ಥನಿಗೆ ಹೋಗಿ ನಿನ್ನ ಆಸ್ತಿಯನ್ನು ಮಾರುವಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಈ ಯವನಸ್ಥನಿಗೆ ಇನ್ನೂ ಸ್ಟಡಿ ಮಾಡ್ತಾ ಇದ್ದಾನೆ ಅಥವಾ ಇನ್ನೂ ಕೆಲಸಕ್ಕಾಗಿ ಹುಡುಕ್ತಾ ಇದ್ದಾನೆ, ಅವನಿಗೆ ಎಲ್ಲಿಂದ ಆಸ್ತಿ ಬರ್ತದೆ? ಇದ್ಯಾವ ಆಸ್ತಿ?
ಇಲ್ಲಿ ವಾಕ್ಯ ಬರೆಯಲ್ಪಟ್ಟಂಥ ಆಸ್ತಿ ಯಾವುದು? ದೇವರಿಂದ ಕಂಡುಕೊಂಡಂಥ ಸುಮಧುರವಾದಂಥ ಜ್ಞಾನ, ಅದು ಆಸ್ತಿ. ಅದನ್ನು ಏನು ಮಾಡಬೇಕಂತೆ? ಹೋಗಿ ಜನಗಳಿಗೆ ಸಾರು, ಜನಗಳಿಗೆ ಹಂಚಿಕೊಡು. ನೀನು ಏನು ತಿಳ್ಕೊಂಡಿದ್ಯೋ ಸಾಕ್ಷಿಯಾಗಿ ನಿಲ್ಲು. ಆಗ ಆತನೇನು ಮಾಡ್ತಾನೆ? ಓದಿ ಸಿಸ್ಟರ್. ಆ ಯೌವನಸ್ಥನು ಬಹಳ ಆಸ್ತಿಯುಳ್ಳವನಾದ್ದರಿಂದ, ಬಹಳ ಜ್ಞಾನ ಉಳ್ಳವನಾದ್ದರಿಂದ, ದೇವರ ವಿಷಯ ತಿಳ್ಕೊಂಡವನಾದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದ. ಅವನಿಗೆ ಸಾಕ್ಷಿ ಜೀವಿತ ಅವನಿಗೆ ಬೇಡ. ಎಲ್ಲದರಲ್ಲಿ ಸರಿಯಾಗಿ ನಡ್ಕೊಂಡ್ ಬಂದಿದ್ದಾನೆ. ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ಹೇಳುವಂತ ಜೀವಿತ ಅವನಿಗೆ ಬೇಡ. ಇದು ಈಗಲೂ ಬಹಳ ಕಷ್ಟಕರವಾದ ಸಂಗತಿ. ಎಲ್ಲರಿಗೂ ಕಷ್ಟ, ನನಗೂ ಸಹ ಕಷ್ಟದ ಸಂಗತಿ. ಸಾಕ್ಷಿಯಾಗಿ ನಿಲ್ಲುವುದು ಬಹಳ ಕಷ್ಟ. ಹಲ್ಲೆಲೂಯಾ. ಆತನು ಹೇಳ್ತಾ ಇದ್ದಾನೆ, ಹೋಗು ಜನಗಳಿಗೆ ವಿಷಯಗಳನ್ನು ತಿಳಿಸು, ನಿನ್ನಲ್ಲಿರುವಂಥ ಜ್ಞಾನವನ್ನು ಮಾರು, ಅವರಿಗೆ ಕೊಡು, ಅವರಿಗೆ ಹೇಳು. ಇದಕ್ಕೆ ಅವನು ಏನು ಮಾಡ್ತಾನೆ? ಮೋರೆ ಬಾಡಿಸಿಕೊಂಡು ಹೋಗ್ಬಿಡ್ತಾನೆ ವಾಪಸ್. ಅವನಿಗೆ ನಿತ್ಯ ಜೀವ ಇಲ್ಲ. ಅಂದರೆ ದೇವರ ವಿಷಯವಾಗಿ ದೇವರನ್ನು ಕಂಡುಕೊಂಡಂಥ ಒಬ್ಬ ವ್ಯಕ್ತಿ ದೇವರ ವಿಷಯವಾಗಿ ಸಾಕ್ಷಿ ಹೇಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ, ದೇವನಾಮಕ್ಕೆ ಸ್ತೋತ್ರ. ಮಾತ್ರವಲ್ಲ, ಇಲ್ಲಿ ಓದ್ತೇವೆ ನಾವು, ಯೌವನಸ್ಥನು ಕೂಡ ಇನ್ನೊಂದು ರೀತಿಯಲ್ಲಿ ಸಂಪೂರ್ಣ ಆಗಬೇಕಾಗಿದೆ. ಓದಿ ಸಿಸ್ಟರ್ ಅದನ್ನು. 1 ಕೊರಿಂಥ 11:11. ಆದರೂ ಕರ್ತನ ಸಂಬಂಧದಲ್ಲಿ ಪುರುಷರಿಲ್ಲದೆ ಸ್ತ್ರೀಯರು, ಸ್ತ್ರೀಯರಿಲ್ಲದೆ ಪುರುಷರು ಸಂಪೂರ್ಣರಲ್ಲ. ಆದರೂ ಕ್ರಿಸ್ತನ ಸಂಬಂಧದಲ್ಲಿ ಪುರುಷರಿಲ್ಲದೆ ಸ್ತ್ರೀಯರು, ಸ್ತ್ರೀಯರಿಲ್ಲದೆ ಪುರುಷರು, ಅವ್ರು ಯಾರಲ್ಲ? ಸಂಪೂರ್ಣರಲ್ಲ. ಅಂದರೆ ವಿವಾಹದ ಬಗ್ಗೆ ಬರೆಯಲ್ಪಟ್ಟಿದೆ. ಪ್ರತಿಯೊಬ್ಬ ಯೌವನಸ್ಥನು ದಾರಿ ತಪ್ಪುವುದಕ್ಕಿಂತ ಮುಂಚಿತವಾಗಿ ಅವನು ಸಂಪೂರ್ಣನಾಗಬೇಕು. ಇಲ್ಲದೆ ದಾರಿ ತಪ್ಪಿ ಹೋಗ್ತಾನೆ, ಕೆಟ್ಟ ದಾರಿಗೆ ಹೋಗ್ತಾನೆ, ಕೆಟ್ಟ ಆಲೋಚನೆಗೆ ಹೋಗ್ತಾನೆ. ಇಲ್ಲಿ ವಾಕ್ಯ ನಮ್ಮನ್ನು ಎಚ್ಚರಿಸ್ತಿದೆ. ಒಬ್ಬ ಯೌವನಸ್ಥರು, ಅದು ಹುಡುಗಿಯಾಗಿರ್ಬೋದು ಹುಡುಗನಾಗಿರ್ಬೋದು, ಕೆಟ್ಟ ದಾರಿಗೆ ಹೋಗದಂತೆ ನೀನು ಸಂಪೂರ್ಣನಾಗಬೇಕು. ಏನಾಗಬೇಕು? ಏನು ಸಂಪೂರ್ಣತೆ ಅಂದರೆ ವಿವಾಹದ ಕುರಿತಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಆಗ ಅವ್ರು ಏನಾಗ್ತಾರೆ? ಕ್ರಿಸ್ತನ ಸಂಬಂಧದಲ್ಲಿ ಸಂಪೂರ್ಣರಾಗ್ತಾರೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಮಾತ್ರವಲ್ಲ, ಈಗಿನ ದಿವಸಗಳಲ್ಲಿ ವಯಸ್ಸಾದವರು ಸಂತೋಷವಿಲ್ಲವೆಂದು ಹೇಳುವ ದಿವಸಗಳಿರುವಂಥ ವಯಸ್ಸಾದವರು ಕೆಲವರು ಆಲೆಗಳಲ್ಲಿಯೂ ಅಥವಾ ಮನೆಗಳಲ್ಲಿಯೂ ಸಮಯ ನಿದ್ರೆ ಮಾಡುವ ಸಮಯದಲ್ಲಿ ಒಂದೊಂದ್ಸಲ ತೂಕಡಿಸ್ತಾರೆ. ರಾತ್ರಿ ಅಥವಾ ನಿದ್ರೆ ಮಾಡ್ತಾರೆ. ಒಂದು ವೇಳೆ ನಿದ್ರೆ ಬಾರದಿದ್ರೆ ಹಗಲಲ್ಲಿ ತೂಕಡಿಸ್ತಾರೆ. ಇದು ಸರ್ವೇ ಸಾಧಾರಣ. ಆದರೆ ಯೌವನಸ್ಥರು ಒಂದು ಸಭೆಯಲ್ಲಿ ದೇವರ ಸಮ್ಮುಖದಲ್ಲಿ ಕೂತುಕೊಂಡು ನಿದ್ರೆ ಮಾಡಬಾರ್ದು. ಒಂದು ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 8-9. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 8-9 ವಾಕ್ಯಗಳು. ನಾವು ಕೂತಿದ್ದ ಮೇಲಂತಸ್ತಿನಲ್ಲಿ ಇಲ್ಲಿ ಪೇತ್ರನು ಪ್ರಸಂಗ ಮಾಡೋದಕ್ಕಾಗಿ ಒಂದು ವಾರದ ಮೊದಲನೇ ದಿವಸದಲ್ಲಿ ಅಲ್ಲಿ ಜನರು ಸೇರಿ ಬಂದಿದ್ದಾರೆ. ಪ್ರಸಂಗ ಮಾಡ್ತಾ ಇದ್ದಾನೆ. ಮೇಲಂತಸ್ತಿನಲ್ಲಿ ಕೂಡಿ ಪ್ರಸಂಗವನ್ನು ಪೇತ್ರನು ಮಾಡ್ತಾ ಇದ್ದಾನೆ. ಮುಂದೆ ಓದಿ. ಅನೇಕ ದೀಪಗಳಿದ್ದವು. ಆ ರೂಮಲ್ಲಿ ಏನಿತ್ತು? ಅನೇಕ ದೀಪಗಳಿತ್ತು. ಕತ್ತಲ ಕೋಣೆ ಅಲ್ಲ. ಏನಿತ್ತು? ಅನೇಕ ಚಂದವಾದ, ಇಲ್ಲಿರುವಂತ ಎಲ್ಲ ಚಂದವಾದ ದೀಪಗಳು ಅಲ್ಲಿ ಇದ್ದಿರಬಹುದು. ಮುಂದೆ ಯೂತಿಕನೆಂಬ ಒಬ್ಬ ಯೌವನಸ್ಥನು ಕಿಟಕಿಯಲ್ಲಿ ಕೂತುಕೊಂಡು ಗಾಢ ನಿದ್ರೆಯಿಂದ ತೂಕಡಿಸಿದನು. ಯಾವಾಗ ತೂಕಡಿಸ್ತಾ ಇದ್ದಾನೆ? ಸಭೆಯಲ್ಲಿ ಪ್ರಸಂಗ ಮಾಡುವಂತ ಸಮಯದಲ್ಲಿ. ಯೂತಿಕನೆಂಬ ಯವನಸ್ಥನು ಮುದುಕನಲ್ಲ. ಯಾರು? ಯೂತಿಕನೆಂಬ ಒಬ್ಬ ಯವನಸ್ಥನು ಏನ್ ಮಾಡ್ತಾ ಇದ್ದಾನೆ? ಗಾಢ ನಿದ್ರೆಯಿಂದ ಗಾಢ ನಿದ್ರೆ. ಎಂತ ನಿದ್ರೆ? ಒಬ್ಬ ಗಾಢ ನಿದ್ರೆಯಿಂದ ತೂಕಡಿಸ್ತಾ ಇದ್ದಾನೆ. ಯಾರು? ಯವನಸ್ಥನು. ಯೂತಿಕನೆಂಬ ಯವನಸ್ಥನು. ಎಲ್ಲಿ? ಸಭೆಯಲ್ಲಿ. ಪೇತ್ರನು ಪ್ರಸಂಗ ಮಾಡುವಂತ ಸಭೆಯಲ್ಲಿ ಅನೇಕ ದೀಪಗಳು ಸಹ ಇದೆ, ಕತ್ತಲಲ್ಲ. ಯಾಕೆ ಈ ವಾಕ್ಯಗಳೆಲ್ಲ ಅಲ್ಲಿ ಬರೆಯಲ್ಪಟ್ಟಿದೆ? ಬಹಳ ಸುಂದರವಾಗಿದೆ. ದೀಪಗಳು ಉರಿಯುತ್ತಿರುವಂತ ಆ ಒಂದು ಹಾಲ್ನಲ್ಲಿ ಅಥವಾ ರೂಮ್ನಲ್ಲಿ ಪ್ರಸಂಗಿಸುವ ಆ ಶಬ್ದ ಕೇಳುತ್ತಿರುವಂತ ಒಂದು ಸನ್ನಿವೇಶದಲ್ಲಿ ಗಾಢ ನಿದ್ರೆ ಹೇಗಪ್ಪ ಬರುತ್ತೆ? ಅದು ಯವನಸ್ಥನಿಗೆ ನಾಚಿಕೆಗೇಡ್ ಕೆಲಸ. ಹಲ್ಲೆಲೂಯಾ. ಇದು ನಾಚಿಕೆಗೇಡ್ ಕೆಲಸ. ಮುಪ್ಪಿನ ಪ್ರಾಯದಲ್ಲಿರುವವರು ಏನೋ ಬಲಹೀನತೆಯಿಂದ ಸ್ವಲ್ಪ ತೂಕಡಿಸ್ಬೋದು.
ಎಕ್ಸ್ಕ್ಯೂಸ್ ಕೊಡ್ಬೋದು. ಹಲ್ಲೆಲೂಯ. ಆದರೆ ಯವನಸ್ಥರು ತೂಕಡಿಸಿ ಗಾಢ ನಿದ್ರೆ ತೂಕಡಿಸಿದನು. ಪೌಲನು ಇನ್ನೂ ಪ್ರಸಂಗ ಮಾಡುತ್ತಾ ಇದ್ದಾಗ ಆ ಯವನಸ್ಥನು ನಿದ್ರೆಯಿಂದ ತೂಕಡಿಕೆ ಹೆಚ್ಚಾಗಿ 3ನೇ ಅಂತಸ್ತಿನಿಂದ ಕೆಳಕ್ಕೆ ಬಿದ್ದನು. ಅವನು ಸತ್ತು ಹೋದನು. ಎಂಥ ಭಯಂಕರ! ಯವನಸ್ಥರು ಯಾವ ಜಾಗದಲ್ಲಿದ್ದೇವೆ, ಎಲ್ಲಿದ್ದೇವೆ, ಇದು ಯಾವ ಸ್ಥಳ, ನಾವು ಎಲ್ಲಿ ಕೂತಿದ್ದೇವೆ, ನಮ್ಮ ದೇವರು ಯಾರು ಎಂಬಂತ ಪರಿಜ್ಞಾನದೊಂದಿಗೆ ದೇವರ ಸನ್ನಿಧಿಯಲ್ಲಿ ಕೂತುಕೊಳ್ಳುವುದು, ಆರಾಧಿಸಬೇಕು. ಇದು ದೇವರ ಚಿತ್ತ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ತನು. ನಂತರ ಸ್ವಲ್ಪ ಹೊತ್ತಾದ ನಂತರ ಪೇತ್ರನು ಬರ್ತಾನೆ. ಕೆಳಗಡೆ ಬಂದು 3 ಅಂತಸ್ತಿಂದ ಬಿದ್ದಿದ್ದಾನ ಅವನು. ಬರ್ತಾನೆ. ಪೇತ್ರನು ಬಂದು ಅವನ ಮೇಲೆ ಬಿದ್ದು ಆತನು ಮಾಡುವಂತ ಎಲ್ಲ ಚಿಕಿತ್ಸೆಗಳನ್ನು ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಅವನ ಜೀವ ಬರಲಿಲ್ಲ, ಎದ್ದು ಹೋಗ್ಬಿಡ್ತಾನೆ. ನಂತರ ಅವನು ಎದ್ದು ಕೂತ್ಕೊಂಡೆಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಇದು ನಾಚಿಕೆಗೇಡು ಕೆಲಸ. ಕ್ರಿಸ್ತನ ಸನ್ನಿಧಾನದಲ್ಲಿ ನಾವೇನು ಮಾಡಬಾರ್ದು? ನಿದ್ರೆ ಯಾರು? ಯವನಸ್ಥರು ಮೊದಲಾಗಿ ಮಾಡಬಾರ್ದು. ಹಲ್ಲೆಲೂಯ. ಮಾತ್ರವಲ್ಲ, ಮುಪ್ಪಿನ ಪ್ರಾಯದಲ್ಲಿರುವವರು ಮನೆಯಲ್ಲಿ ಕೂಡ ಚೆನ್ನಾಗಿ ನಿದ್ರೆ ಮಾಡಿ ಆಲಯಕ್ಕೆ ಬರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಮಾತ್ರವಲ್ಲ, ಇಲ್ಲಿ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಓದ್ತಿ, ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಬುದ್ಧಿಯುಳ್ಳಂಥ ಸ್ತ್ರೀಯರ ಬಗ್ಗೆ. 10 ಜನರು ಅವ್ರು ಏನು ಮಾಡಿದ್ರು? ಎಣ್ಣೆ ತಗೊಂಡು ಮೊದಲಿಂಗನನ್ನು ಕಾಯ್ತಾ ಇದ್ದಾರೆ. 10 ಜನರು, ಅವರ ಕೈಗಳಲ್ಲಿ ಏನಿದೆ? ದೀಪ ಇದೆ. ದೀಪದಲ್ಲಿ ಎಣ್ಣೆ ಇದೆ, ದೀಪ ಉರಿತಾ ಇದೆ, ಮೊದಲಿಂಗನನ್ನು ಕಾಯ್ತಾ ಇದ್ದಾರೆ. ಓದಿ ಸಿಸ್ಟರ್ ಅದನ್ನು. 5ನೇ ಅಧ್ಯಾಯ 15ನೇ ಅಧ್ಯಾಯ 5:2 ಓದಿ. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಮದಲಿಂಗನು ಬರಲು ಒಂದು ವೇಳೆ ತಡ ಆಯಿತು. ಯೇಸುಸ್ವಾಮಿ ಹೇಳ್ತಾನೆ, ನಾನು ಬರುತ್ತೇನೆ, ನಾನು 2ನೇ ಸಾರಿ ಬರ್ತೇನೆ ಎಂಬುದಾಗಿ ಹೇಳಿದಂಥದ್ದು ಯೇಸುಸ್ವಾಮಿ. ಆತನು ಬರ್ತಾನೆ ನಿಜ. ಒಂದು ವೇಳೆ ತಡವಾಗಬಹುದು. ನಿಮ್ಮ ಜೀವಿತ ಕಾಲ ಈ ಲೋಕದಲ್ಲಿ ಇರುವ ತನಕವೂ ಒಂದು ವೇಳೆ ಬಾರದಿದ್ರೆ, ನೀವು ಸಮಾಧಿ ಸೇರೋದಾದ್ರೆ ನೋ ಪ್ರಾಬ್ಲಮ್. ಒಂದು ವೇಳೆ ನೀವು ಜೀವಿತದ ಕಾಲದಲ್ಲಿ ಯೇಸುಸ್ವಾಮಿ ಬಂದರೆ ನಾವು ಏನಾಗಿರಬೇಕು? ನಮ್ಮ ದೀಪಗಳಲ್ಲಿ ಎಣ್ಣೆ ಉಳ್ಳವರಾಗಿ, ಎಣ್ಣೆ ಮಾತ್ರ ಅಲ್ಲ, ದೀಪ ಉರಿಯುವಂಥ ಪೊಸಿಷನಲ್ಲಿ ಇರಬೇಕು, ಉರಿತಿರ್ಬೇಕು, ಆರಬಾರ್ದು. ಇಲ್ಲಿ ಓದ್ತಿ, ಬಹಳ ಸುಂದರ. ಇನ್ನೊಂದ್ಸಲ ಓದಿ ಸಿಸ್ಟರ್. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ, ಎಲ್ಲರೂ ತೂಕಡಿಸಿ, 10 ಜನರು ತೂಕಡಿಸಿ ನಿದ್ರೆ ಮಾಡ್ತಾ ಇದ್ದಾರೆ. ತಡ ಆಯ್ತು, ಯೇಸುಸ್ವಾಮಿ ಬರಲಿಲ್ಲ. 10 ಜನರು ತೂಕಡಿಸಿ ನಿದ್ರೆ ಮಾಡ್ತಾ ಇದ್ದಾರೆ. ಮುಂದೆ ಓದಿ. ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು, ಅವರಲ್ಲಿ ಎಣ್ಣೆ ಇರಲಿಲ್ಲ, ದೀಪ ಆರಿ ಹೋಗಿದೆ, ಮದಲಿಂಗನು ಬಂದನು. ಬುದ್ಧಿವಂತರು ಅವರು ನಾಳೆ ವಿಷಯವಾಗಿ ಚಿಂತೆ ಮಾಡಿದ್ರು. ಒಂದು ವೇಳೆ ನಮ್ಮ ದೇವರು ನಿಧಾನವಾಗಿ ಬಂದರೆ ನಮಗೆ ಎಣ್ಣೆ ಬೇಕಲ್ಲ, ನಾವು ಸ್ವಲ್ಪ ತೂಕಡಿಸಿ ನಿದ್ರೆ ಮಾಡಿದ್ರು ಪರವಾಗಿಲ್ಲ. ಎಣ್ಣೆ ಉರಿತಾ ಇದ್ರೆ, ಅಂದ್ರೆ ದೀಪ ಉರಿತಾ ಇದ್ರೆ ನಾನು ಮದಲಿಂಗನನ್ನು ಎದುರುಗೊಳ್ಬೋದಲ್ಲ ಎಂಬಂತ ಜ್ಞಾನ ಅವರಲ್ಲಿತ್ತು. ಅವ್ರು ಏನು ಮಾಡಿದ್ರು? ಎಕ್ಸ್ಟ್ರಾ ಎಣ್ಣೆ ತಗೊಂಡಿದ್ರು. ಅಂದ್ರೆ ಪವಿತ್ರಾತ್ಮನ ಅಭಿಷೇಕ ಅವರಲ್ಲಿ ನಿದ್ರೆ ಮಾಡುತ್ತಿರುವಂಥ ಸಮಯದಲ್ಲಿಯೂ ಅವರಲ್ಲಿ ಇತ್ತು ಎಂಬುದಾಗಿ ನಾವು ಇದರಿಂದ ಗ್ರಹಿಸಿಕೊಳ್ಳಬಹುದು. ಎಚ್ಚರವಾಗಿ ನಿದ್ರೆ ಮಾಡಿದ್ರೆ ಎಚ್ಚರವಾಗಿರಬೇಕು. ನಮ್ಮ ಆತ್ಮ ಎಚ್ಚರವಾಗಿರಬೇಕು. ದೀಪದಲ್ಲಿ ಎಣ್ಣೆ ಇರಬೇಕು. ಇವರು ಬುದ್ಧಿ ಇಲ್ಲದ ಕನ್ನಿಕೆಯರು ಏನ್ ಮಾಡಿದ್ರು? ಅವರಲ್ಲಿ ಏನಿದೆ? ಅವರು ಕನ್ನಿಕೆಯರು, ಯವನಸ್ಥರು. ಅವ್ರು ಏನ್ ಮಾಡಿದ್ರು? ಅವರಲ್ಲಿ ಎಣ್ಣೆ ಇರಲಿಲ್ಲ, ದೀಪ ಆರಿ ಹೋಗಿತ್ತು. ಕೇಳ್ತಾರೆ ಬುದ್ಧಿವಂತರ ಹತ್ರ, ಸ್ವಲ್ಪ ನಮಗೆ ಕೊಡಿ. ಅವ್ರು ಹೇಳ್ತಾರೆ, ಬುದ್ಧಿವಂತರು ಅವ್ರು ಏನು ಮಾಡಿದ್ರು? ನಿಮಗೆ ಕೊಟ್ಟರೆ ನನಗೂ ಸಾಲದೆ ಹೋಗ್ತದೆ, ಕೊಡಲ್ಲ. ಆಗ ಅಂಗಡಿ ತಗೊಂಬರ್ಲಿಕ್ಕೆ ಆಗ ಅಂಗಡಿಗೆ ಹೋಗ್ತಾರೆ. ರಾತ್ರಿ ಎಲ್ಲಿ ಅಂಗಡಿ ಓಪನ್ ಇರ್ತದೆ? ಪವಿತ್ರಾತ್ಮನ ಆ ಒಂದು ಆಲೋಚನೆ ಬಹಳ ವಿಶೇಷವಾದದ್ದು ಪ್ರಿಯರೇ. ನಾವು ಯಾವಾಗಲೂ ಎಚ್ಚರವಾಗಿರಬೇಕು. ಶರೀರ ಬಲಹೀನವಾಗ್ತದೆ, ಆತ್ಮಕ್ಕೆ ಎಚ್ಚರಿಕೆ ಬೇಕು. ನಮಗೆ ಶರೀರ ಬಲಹೀನತೆಯಿಂದ ಮಲಗಿರಬಹುದು, ಆದರೆ ಆತ್ಮ ಎಚ್ಚರ ಉಳ್ಳವರಾಗಿರಬೇಕು. ಯಾವಾಗಲೂ ದೀಪ ಉರಿಯುವಂಥ ಪೊಸಿಷನ್ ಇರಬೇಕು ನಮಗೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಬರುವಿಕೆಯನ್ನು ನಾವು ಯಾವಾಗಲೂ ಎದುರು ನೋಡುತ್ತಾ ಇರಬೇಕು. ದೇವರು ಅನೇಕ ವಾಕ್ಯಗಳ ಮೂಲಕ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಮಾತ್ರವಲ್ಲ, ಒಬ್ಬ ವ್ಯಾಪಾರಿ ಹೊರದೇಶಕ್ಕೆ ಹೋಗಬೇಕಾಗುತ್ತೆ. ಆತನು ತನ್ನ ಸೇವಕರಿಗೆ ತಲಾಂತಗಳನ್ನು ಕೊಡ್ತಾನೆ.
ತಲಾಂತಗಳನ್ನು ಕೊಟ್ಟಾಗ ಏನಾಯಿತು? ಒಬ್ಬನಿಗೆ 2, ಒಬ್ಬನಿಗೆ 5 ಹೀಗೆ ಕೊಡ್ತಾನೆ, ಒಬ್ಬನಿಗೆ 1 ಕೊಡ್ತಾನೆ. 2 ಇರೋನು 4 ಮಾಡ್ತಾನೆ, 5 ಇರೋನು 10 ಮಾಡ್ತಾನೆ. ವ್ಯಾಪಾರಕ್ಕೆ ಹಾಕಿ ಅದನ್ನು 10 ಮಾಡ್ತಾನೆ. 1 ಕೊಟ್ಟವನು ಏನು ಮಾಡ್ತಾನೆ? ಸೋಮಾರಿಯಾಗಿ ಆ 1 ನೆಲದಲ್ಲಿ ಮುಚ್ಚಿ ಇಡ್ತಾನೆ. ಅದಕ್ಕೆ ದೇವರು ಏನು ಹೇಳ್ತಾನೆ? ನೀನು ಸೋಮಾರಿ, ನೀನು ಮೈಗಳ್ಳನಾದ ಕೆಟ್ಟಾಳು ಎಂಬುದಾಗಿ ಹೇಳಿ ಅವನನ್ನು ಸೆರೆಮನೆಗೆ ಹಾಕಿಸಿ ಅವನನ್ನು ಬಿಡ್ತಾನೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರ. ದೇವರ ಚಿತ್ತ ಏನಂದರೆ ನಾವು ಸೋಮಾರಿಗಳಾಗಿರಬಾರದು. ನಮಗೆ ಏನು ದೇವರು ಕೊಟ್ಟಿದ್ದಾನೋ ಅದನ್ನು ನಾವು ಯೋಗ್ಯ ರೀತಿಯಲ್ಲಿ ಬಳಸ್ಕೊಳ್ಳಬೇಕು. ಪರಲೋಕ ರಾಜ್ಯಕ್ಕೆ ಆತ್ಮಗಳನ್ನು ಸಂಪಾದಿಸುವಂಥ ಒಬ್ಬ ಯೋಗ್ಯ ಯವನಸ್ಥರಾಗಿ ನಾವು ಜೀವಿಸಬೇಕೇ ವಿನಃ ಲೋಕದ ವ್ಯವಹಾರಗಳಲ್ಲಿ ಸಿಲುಕಿ ನಮ್ಮನ್ನು ನಾವು ಹಾಳು ಮಾಡಿಕೊಳ್ಳಬಾರದು ಎಂಬುದು ಈ ಒಂದು ಸಾಮ್ಯದ ಅರ್ಥವಾಗಿದೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಷ್ಟೆಲ್ಲ ವಾಕ್ಯಗಳನ್ನು ನಿಮಗೆ ತಿಳಿಯಪಡಿಸಿದ್ದಾನೆ. ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಮಾತ್ರವಲ್ಲ, ನಿಮ್ಮ ಜೀವಿತ ಕಾಲಗಳಲ್ಲಿ ನೀವು ಇದೆಲ್ಲವನ್ನು ಅಳವಡಿಸಿಕೊಂಡು ಜೀವಿಸಿರಿ. ದೇವರು ನಿಮ್ಮ ಚಿತ್ತಕ್ಕೆ ಆತನು ನಿಮ್ಮ ಆಲೋಚನೆ ಪ್ರಕಾರವಾಗಿ ನಿಮ್ಮ ಎಲ್ಲ ಕಾರ್ಯಗಳನ್ನು ಆತನು ಸರಾಗ ಮಾಡಿ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಆತನು ತರುವನಾಗಿದ್ದಾನೆ. ದೇವರ ಮಾತುಗಳ ಮೂಲಕ ನಮ್ಮನ್ನು ಆಶೀರ್ವದಿಸಲಿ.